Praise God. ಪರಾತ್ಪರನಾದಂತ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹಸಿರಾಗಿ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ದೇವರು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೇವರ ವಾಕ್ಯ ಭಾಗಕ್ಕಾಗಿ ಪಾರಾಯಣಕ್ಕಾಗಿ ಆರಿಸಿಕೊಂಡಂತ ಭಾಗ ಮತ್ತಾಯನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಮತ್ತಾಯನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡುಚೇನು ಆಹಾರವಾಗಿದ್ದವು. ಆಗ ಯೆರೂಸಲೇಮು, ಎಲ್ಲ ಯೂದಾಯ, ಯೊರ್ದನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಆತನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೊರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಅವರು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ, ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಈಗಲೇ ಮರಗಳಿಗೆ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವರ ಜೊತೆಗೆ ಪ್ರಾರ್ಥನೆ ಮಾಡಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನೊಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನ ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಘನಪಡಿಸ್ತೇವೆ ರಾಜ. ಹೌದು ಕರ್ತನೆ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು. ದಯೆಯು, ಕನಿಕರವು, ದೀರ್ಘ ಶಾಂತಿ, ಮಹಾಕೃಪೆಯಿಂದ ತುಂಬಿರುವ ಆತನು ನೀನೇ ಸ್ವಾಮಿ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿದೆಯಾ ಕರ್ತನೆ, ನಿನಗೆ ಸ್ತೋತ್ರ. ನಿನ್ನ ಕೃಪೆಯಿಂದಲೇ ನಾವು ಬಾಳಿ ಬದುಕ್ತಾ ಇದ್ದೇವೆ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಅಪರಾತ್ರಿ ಎಲ್ಲ ಒಳ್ಳೆ ನಿದ್ದೆ ಕೊಟ್ಟು ಮುಂಜಾನೆ ಎದ್ದು ನಿನ್ನನ್ನು ಸ್ವಾಮಿ ಸಂಧಿಸಲು ಈ ಸಮಯವನ್ನು ಕೊಟ್ಟಿಯಲ್ಲಪ್ಪ, ನಮ್ಮನ್ನು ಎಚ್ಚರಿಸಿದೆಯಲ್ಲ, ನಿನಗೆ ಸ್ತೋತ್ರಪ್ಪ. ನಮ್ಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಟ್ಟು ನಡೆಸಿದ ನನ್ನ ಒಡೆಯನೇ,
ನನ್ನ ವಿಮೋಚಕನೇ, ನಮಗೆ ಬಂಡೆ ಕೋಟೆ ದುರ್ಗವಾಗಿರುವ ಆತನೇ, ನಮ್ಮ ದೇವರೇ, ನಮ್ಮ ಆಶ್ರಯ ಗಿರಿಯು, ನಮ್ಮ ರಕ್ಷಣೆಯ ಕೊಂಬು, ನಮಗೆ ವಿಮೋಚಕನು ಗುರಾಣಿಯಾಗಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ಅಪ್ಪ, ನೀನು ಪರಿಶುದ್ಧನು ಕರ್ತನೆ. ನಿನ್ನ ಪರಿಶುದ್ಧತ್ವದಿಂದ ತುಂಬಿರುವ ಆತನಾದ ನೀನು ನಿನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿ ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರ್ರಿ. ಎಂತ ಒಳ್ಳೆ ಆತ್ಮ ನಿನ್ನದು ಕರ್ತನೆ. ನಿನ್ನಂತೆಯೇ ಸೃಷ್ಟಿ ಮಾಡಿ ನೀನಿರುವಂತೆ ನಾವಿರ್ಬೇಕು, ನಾನಿರುವ ಜಾಗದಲ್ಲಿ ನೀವು ಇರ್ಬೇಕು ಅಂತ ಹೇಳಿದ ದೇವಕುಮಾರನೇ, ನಿನಗೆ ಸ್ತೋತ್ರಪ್ಪ. ಎಂತ ಪರಿಶುದ್ಧತೆ, ಎಂತ ಪವಿತ್ರವಾದ ಪ್ರೀತಿ ನಿನ್ನಲ್ಲಿದೆಯಲ್ಲಪ್ಪ. ಆ ಪ್ರೀತಿ, ಆ ಮಮತೆ, ಆ ಘನತೆ, ಆ ಪರಿಶುದ್ಧತೆಗಾಗಿ ಸ್ತೋತ್ರ ರಾಜ. ಅಪ್ಪ ರಕ್ಷಕ, ಪಾಪವನ್ನು ಕ್ಷಮಿಸಲು ಯಾರಿಂದಲೂ ಸಾಧ್ಯವಾಗದಂಥದ್ದು ನಿನ್ನಿಂದ ಸಾಧ್ಯವಾಗಿದೆ. ನಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ದೋಷಗಳನ್ನೆಲ್ಲ ಅಳಿಸಿ ಬಿಟ್ಟಿಯಲ್ಲ ರಾಜ, ನಿನಗೆ ಸ್ತೋತ್ರಪ್ಪ. ಯಾರಿಂದಲೂ ಅಸಾಧ್ಯವಾದ ಕೆಲಸ ನೀನು ಸಾಧ್ಯ ಮಾಡಿ ತೋರಿಸಿದ್ಯಲ್ಲಪ್ಪ. ಅಪ್ಪ, ನಿನ್ನ ಪ್ರೀತಿ, ಅಮೋಘವಾದಂತ ನಿನ್ನ ಪ್ರೀತಿ, ಊಹಿಸಲಾರದ ನಿನ್ನ ಪ್ರೀತಿ, ಮಮತೆ, ಹಾಗೆ ಸ್ತೋತ್ರ. ಅಪ್ಪ, ನಾವು ಎಷ್ಟು ಕೆಟ್ಟವರಾಗಿದ್ದ ನಮ್ಮನ್ನು ಕೈ ಬಿಡದೆ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಮ್ಮನ್ನು ನಡೆಸುತ್ತಾ ರಕ್ಷಿಸುತ್ತಾ ಬಂದಿರುವ ದೇವರು ನೀವು ಸ್ವಾಮಿ. ಯಾವ ದೇವರು ಇಲ್ಲ ಕರ್ತನೆ, ಯಾರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನಂತೆ ಪ್ರೀತಿಸುವವರು ಯಾರು ಇಲ್ಲ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ನಿನಗಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ ಒಡೆಯ. ಸ್ತುತಿ ಯಜ್ಞವನ್ನು ನಿನ್ಗೆ ಸಮರ್ಪಿಸುತ್ತೇನೆ ರಾಜನೇ, ಸರ್ವಶಕ್ತನೇ, ಸರ್ವವ್ಯಾಪಿಯೇ, ಸರ್ವೋತ್ತಮನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ಭೂಮಿ ಆಕಾಶಗಳ ಒಡೆಯನೇ, ನಿನಗೆ ಸ್ತೋತ್ರ ರಾಜ. ಪರಿಶುದ್ಧನೇ, 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 ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನೇ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀನ್ ಮಾಡಿದ ಮಹೋಪಕಾರ, ನಾವು ಮಾಡಿದ ಪಾಪಗಳ ದೆಸೆಯಿಂದ ನೀನು ಆ ಜಾಗದಲ್ಲಿ ಇದ್ದುಕೊಂಡು ಅನುಭವಿಸಿದ್ಯಲ್ಲಪ್ಪ. ಇಂಥ ದೇವಕುಮಾರನು ನೀನು ಸ್ವಾಮಿ, ನಿನ್ನನ್ನೇ ನೀನು ಸಮರ್ಪಿಸಿಕೊಂಡಿಯಲ್ಲಪ್ಪ. ಅಪ್ಪ, ನಮಗಾಗಿ, ನನಗಾಗಿ ನಾವು ಮಾಡಿದ ಅಪರಾಧ, ಪಾಪ, ದೋಷ ಫಲವ ನೀನು ಅನುಭವಿಸಿ ನಮ್ಮನ್ನು ಸುಖವಾಗಿರ್ಬೇಕೆಂದು, ನಾವು ಪರಿಶುದ್ಧರಾಗಿರ್ಬೇಕೆಂದು ಇದೆಲ್ಲ ಮಾಡಿ ಮುಗಿಸಿರುವ ಆತನೇ. ಅಪ್ಪ, ಸಂಪೂರ್ಣ ಪರಿಪೂರ್ಣವಾದಂತ ಪ್ರೀತಿ, ಮಮತೆ, ಘನತೆ, ಪ್ರಭಾವ, ಪರಿಶುದ್ಧತೆಯನ್ನು ನಮ್ಗೆ ಅನುಗ್ರಹಿಸಿ ಸ್ವಾಮಿ. ನಾವು ಯಾವಾಗಲೂ ನಿನ್ನನ್ನು ಸ್ತುತಿಸ್ತ, ನೀನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯದೆ ನಿನಗೆ ಮಹಿಮೆ ತರುವ ಮಕ್ಕಳಾಗಿ ಜೀವಿಸುವಂತೆ, ನಿನ್ನ ಆಜ್ಞೆಯನ್ನು ಕೈಕೊಂಡು ಬಾಳುವಂತೆ ಕರ್ತನೆ ನಮ್ಮನ್ನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಿದ್ದಿ. ಇನ್ನು ಮುಂದೆಯೂ ನಡೆಸುವವನಾಗಿದ್ದಿ. ನಿನಗೆ ಸ್ತೋತ್ರಪ್ಪ. ಎಂಥ ಘನತೆ ಉಳ್ಳ ದೇವರು, ನಮ್ಮಂತ ದುಷ್ಟ ಪಾಪಿಗಳಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮ ಜೊತೆಯಲ್ಲಿ ಇದೆಯಲ್ಲಪ್ಪ. ಇದು ಯಾರಿಂದಲೂ ಸಾಧ್ಯ ಇಲ್ಲ. ಸರ್ವತ್ಯಾಗಿ ನೀನು ಸ್ವಾಮಿ. ಅಪ್ಪ, ನಿನ್ಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಕ್ಷಮಿಸಿಪ್ಪ, ನಮ್ಮ ದ್ರೋಹ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಅಷ್ಟು ದೂರ ತೊರೆದು ಬಿಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ನಿನಗೆ ಸ್ತೋತ್ರ, ಸ್ತೋತ್ರ. ಜ್ಞಾನವಿಲ್ಲದವನು ಬೇಡಿಕೊಳ್ಳಲಿ, ಉಚಿತವಾಗಿ ಜ್ಞಾನವನ್ನು ಕೊಡ್ತೇನೆ. ಬುದ್ಧಿ, ಜ್ಞಾನ, ವಿವೇಕ, ತಿಳುವಳಿಕೆ, ಜ್ಞಾಪಕ ಶಕ್ತಿಯನ್ನು ಅನುಗ್ರಹಿಸಿ ನಡೆಸಪ್ಪ.
ಅಪ್ಪ ತಂದೆ ಈ ಸಭೆಯನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ ಯಾರ್ಯಾರಿಗೆ ಯಾವ್ಯಾವ ತೊಂದರೆಗಳಿಂದ ಬಾರದೆ ಇದ್ದಾರೋ, ಎಲ್ಲಿಗೆ ಅಧೀನರಾಗಿದ್ದಾರೋ ನಮ್ಗೆ ಗೊತ್ತಿಲ್ಲ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಪ್ರೀತಿ ಮಾಡಿದ ದೇವರು ನೀನಪ್ಪ, ಕ್ಷಮಿಸಿದ ದೇವರು ನೀನಪ್ಪ. ಆ ಕೃತಜ್ಞತೆಯಿಂದ ನಾವು ಎಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಸ್ತುತಿಸಿ ಆರಾಧಿಸಿ ಕನಪಡಿಸುವಂತೆ ಎಲ್ಲರನ್ನು ಒಟ್ಟಾಗಿ ಸೇರಿಸು. ಎಚ್ಚರಿಸು ಕರ್ತನೆ, ಎಚ್ಚರಿಸು. ಎಚ್ಚರವಾಗಿದ್ದು ನಾವು ನಿನ್ನ ದರ್ಶನ ಕೋರಲು ಬಂದಿರುವಾಗ ಕರ್ತನೆ, ಪಾಸ್ಟರ್ ಅವರನ್ನು ಆಶೀರ್ವದಿಸು ಅಪ್ಪ. ಅವರು ಎಷ್ಟು ಎಚ್ಚರಿಕೆಯಿಂದ ಮುಂಜಾನೆ ಎದ್ದು ನಿನ್ನನ್ನು ನೆನಪು ಮಾಡಿ ನಿನಗಾಗಿ ಎದುರು ನೋಡುತ್ತಾ ಇರುವಾಗ ಕರ್ತನೆ, ಪರಲೋಕದ ದ್ವಾರವನ್ನು ತೆರೆದು ಅವ್ರ ಕುಟುಂಬಸ್ಥರಿಗೆ, ನೆಂಟರು, ಬಂಧು ಬಾಂಧವರಿಗೂ ತುಂಬಿಸು. ಅದೇ ರೀತಿ ನನ್ನ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ, ಆಶೀರ್ವದಿಸು ಕರ್ತನೆ. ಪರಿಶುದ್ಧಗೊಳಿಸು. ಒಬ್ರು ಕೂಡ ಹಿಂತಿರುಗಿ ನೋಡದಂತೆ ಪರಿಶುದ್ಧರಾಗಿ, ನೀತಿವಂತರಾಗಿ, ನಿನಗೆ ಮಹಿಮೆ ತರುವ ಮಕ್ಕಳಾಗಿ, ಆತ್ಮಗಳ ಸಂರಕ್ಷಣೆಯನ್ನು ತಂದು ನಿನ್ನ ಬಳಿಗೆ ತರುವಂತೆ ಪವಿತ್ರತೆಯನ್ನು ಕೊಟ್ಟು, ನೀತಿವಂತಿಕೆಯನ್ನು ಕೊಟ್ಟು ನಡೆಸಪ್ಪ ಕರ್ತನೆ. ಯವನ ಕಾಲದ ಮಕ್ಕಳನ್ನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸುವುದು ಯಾತ್ರೆಯಿಂದ ಅಪ್ಪ ನಿನ್ನನ್ನು ಸ್ತುತಿಸ್ತಾ ನೀನ್ ಮಾಡಿದ ಉಪಕಾರವನ್ನು ನೆನೆದು ಯವನಸ್ಥ ಮಕ್ಕಳನ್ನು ಅಭಿಷೇಕಿಸು, ಆಶೀರ್ವಸು. ನಿನ್ನ ಬಳಿಗೆ ಬರುವಂತೆ ಅವರನ್ನು ಎಚ್ಚರಿಸಿ ಕಾಯ್ದು ಕಾಪಾಡು. ಕೈ ಹಿಡಿದು ನಡೆಸು ತಂದೆಯೇ, ನಡೆಸು ನನ್ನ ಕುಟುಂಬದಲ್ಲಿರುವ ಮಕ್ಕಳನ್ನು ಅಪ್ಪ. ಒಬ್ರು ನಾಶವಾಗಬಾರ್ದು ಸ್ವಾಮಿ, ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದೇ ನೀನು ಬಂದದ್ದು ಸತ್ಯವಾಗಿರೋದ್ರಿಂದ ಒಬ್ರು ನಾಶವಾಗದಂತೆ ನೀನು ನಡೆಸುತ್ತಾನೆ. ಇಷ್ಟು ಮಾಡಿದ ದೇವರು ಇನ್ನೇನನ್ನು ಮಾಡದೇ ಇರುವೆಯಾ? ಒಂದು ಆತ್ಮವು ನಶಿಸಿ ಹೋಗದಂತೆ ಕರ್ತನೆ ನೀನು ಕಾಯ್ದು ಕಾಪಾಡು ಸ್ವಾಮಿ. ನಿನ್ನಲ್ಲಿ ನಂಬಿಕೆ ನಿರೀಕ್ಷೆಯನ್ನಿಟ್ಟು ನಿನ್ನ ಬಳಿಗೆ ಬರುವಂತೆ ಸಹಾಯ ನೀಡು ಸ್ವಾಮಿ. ಅಪ್ಪ ನಿನಗೆ ಸ್ತೋತ್ರ. ಪರಿಶುದ್ಧನೇ, ನಮ್ಮ ಕುಟುಂಬಗಳ ಯಜಮಾನನು ನೀನಾಗಿರುತ್ತ ನಿನ್ನ ಹಿಡಿತದಲ್ಲಿಟ್ಟುಕೊಂಡು ನಮ್ಮನ್ನೆಲ್ಲ ನಡೆಸು ಅಪ್ಪ. ಸಭೆಗೆ ಬರುವ ಪ್ರತಿಯೊಬ್ಬೊಬ್ಬರನ್ನು ಬಾರದೆ ಕಷ್ಟದಲ್ಲಿರುತ್ತೋ, ದುಃಖದಲ್ಲಿದ್ದಾರೋ, ಬರಲು ಅಸಾಧ್ಯವಾಗಿದೆಯೋ ಕರ್ತನೆ, ಅವರನ್ನೆಲ್ಲರನ್ನು ಆಶೀರ್ವದಿಸು. ಅವರೆಲ್ಲರಿಗೂ ಎಚ್ಚರಿಕೆ ಕೊಟ್ಟೆ ಅಪ್ಪ. ನಿನ್ನ ದರ್ಶನಕ್ಕೆ ಬರುವಂತೆ ಸಹಾಯ ನೀನು ಮಹಿಮೆ ಅಂತ ರಾಜನೇ. ಪ್ರತಿಯೊಬ್ಬೊಬ್ಬರಿಂದ ನೀನು ಮಹಿಮೆ ಹೊಂದಬೇಕು ರಾಜ. ನಮಗಾಗಿ ಪ್ರಾಣ ಕೊಟ್ಟ ಆತನೇ, ಎಲ್ಲವನ್ನು ತ್ಯಜಿಸಿ ನಮ್ಮನ್ನು ರಕ್ಷಿಸಿದ ಆತನೇ, ನಿನಗೆ ಸ್ತೋತ್ರಪ್ಪ. ನಿನ್ನನ್ನು ಎಷ್ಟು ಸ್ತುತಿಸಿಕೊಂಡು ಆಡಿದರೂ ಸಾಲದು ಒಡೆಯ. ನಿನ್ನ ಬರುವಿಕೆಗಾಗಿ ನಾವು ಕಾದಿರುವಂತೆ ಕ್ಷಣ ಮಾತ್ರವೂ ನಮ್ಮನ್ನು ಬಿಟ್ಟಿರದೆ ನಮ್ಮನ್ನು ನಡೆಸುತ್ತಾನೆ. ಪರಿಶುದ್ಧ ಆತ್ಮನನ್ನು ನಮ್ಮ ಸಹಾಯಕರನ್ನಾಗಿ ಕೊಟ್ಟಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ಕೈ ಹಿಡಿದು ನಡೆಸಪ್ಪ, ಕೈ ಹಿಡಿದು ನಡೆಸು ರಾಜ. ಬಲಹೀನರಾದ ನಮ್ಮನ್ನು ಬಲಪಡಿಸಿ ನಿನ್ನ ಆತ್ಮನಿಂದ ತುಂಬಿಸು ಕರ್ತನೆ. ಪವಿತ್ರ ಆತ್ಮನಿಂದ ತುಂಬಿಸು. ಪರಿಶುದ್ಧತೆಯಿಂದ, ನೀತಿವಂತಿಕೆಯಿಂದ ಅನ್ಯರ ಮಧ್ಯದಲ್ಲಿರುವ ನಮ್ಮನ್ನು ಆಶೀರ್ವದಿಸಿ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಪ್ರೀತಿ ನೀತಿಗಳು ಅನ್ಯರು ಗಮನಿಸುವಾಗ ನಾವು ನೀತಿವಂತರಾಗಿ ಕರ್ತನೆ ನಿನ್ನ ಮಕ್ಕಳು ಅನ್ನಿಸಿಕೊಂಡು ಬದುಕುವಂತೆ ನಮ್ಮನ್ನು ಅಷ್ಟು ಪರಿಶುದ್ಧರನ್ನಾಗಿ ಮಾಡುತ್ತೇವೆ. ಒಬ್ಬರನ್ನೊಬ್ಬರು ಪ್ರೀತಿಸುತ್ತ, ಒಬ್ಬರನ್ನೊಬ್ಬರು ಎಚ್ಚರಿಸುತ್ತ, ಪ್ರೀತಿ ವಾತ್ಸಲ್ಯದಿಂದ ಸಹಾಯ ಮಾಡುತ್ತ, ಅಹಂಕಾರಿಗಳಾಗದೆ, ದುಷ್ಟರಾಗದೆ, ದುರ್ಮಾರ್ಗದಲ್ಲಿ ನಡೆಯದೆ
ನಿನ್ನನ್ನೇ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಿನ್ನನ್ನೇ ಹಿಂಬಾಲಿಸುವಂತೆ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಿ ನರಸಪ್ಪ. ಪಾಸ್ಟರ್ ಕುಟುಂಬ ಆಶೀರ್ವದಿಸಿ, ಮಕ್ಕಳನ್ನು ಮೊಮ್ಮಕ್ಕಳನ್ನು ಅವರನ್ನು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲ ಕೇಡುಗಂಡ ಅಂತರದಿಂದ ತಪ್ಪಿಸಿ ಹೃದಯವನ್ನು ಬಲ್ಲಾತನು ನೀನೆ ಸ್ವಾಮಿ. ಯಾರು ಮನುಷ್ಯರನ್ನು ನೋಡು ಬರದೆ ನಿನ್ನನ್ನು ದೃಷ್ಟಿಸುತ್ತ ನಿನಗಾಗಿ ಸಭೆಗೆ ಸೇರಿಕೊಂಡು ನಿನ್ನನ್ನು ಮಹಿಮೆ ಪಡಿಸುವ ಮಕ್ಕಳಾಗಿ ಜೀವಿಸುವಂತೆ ಕಾರ್ಯ ಮಾಡು. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ಕರ್ತನೆ ಇಡೀ ಪ್ರಪಂಚ ಭೂಲೋಕವನ್ನು ಪರಲೋಕವನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡು. ಸರ್ವಶಕ್ತನಾದ ನೀನು ನಮ್ಮನ್ನು ಆಧರಿಸಿ ನಡೆಸುವಂತೆ ಪಾಪಿಗಳಾದ ನಮ್ಮನ್ನು ರಕ್ಷಿಸಿದಾತ ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತಾ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿವಂತೇನೆ ಸ್ವಾಮಿ. ಆಮೇಲೆ ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸಹೋದರಿ ಆನೆಯವರಿದ್ದಾರೆ. ಅವರು ನಮಗೆ ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಅಂಕಲ್. ನಮಸ್ಕಾರ. ನಾನು ಕೀರ್ತನೆಗಳಲ್ಲಿ 281ನೇ ಕೀರ್ತನೆ ಹಾಡ್ತೇನೆ. ಕೃಪೆಯ ವೃಕ್ಷ ಬಾಳಿಗೆ ಬಂದು ನೋಡು ಕ್ರೈಸ್ತನೇ ಬಾರಿಗಲೇ. ಕೃಪೆಯ ವೃಕ್ಷ ಬಾಳಿಗೆ ಬಂದು ನೋಡು ಕ್ರೈಸ್ತನೇ ಬಾರಿಗಲೇ. ಪಾರವಾದ ಕಾಂಬದೋಳ್ ತೂಗುವವನು ಇವನ್ಯಾರು, ಯಾರು ಅಂತ ತಿಳಿದೆಯ ನೋಡಿ ಕರುಣೆ ಪತೆಯ, ಯಾರು ಅಂತ ತಿಳಿದೆಯ ನೋಡಿ ಕರುಣೆ ಪತೆಯ. ಕೃಪೆಯ ವೃಕ್ಷ ಬಾಳಿಗೆ ಕಲ್ವಾರಿ ಬೆಟ್ಟ ಬಾಳಿಗೆ ಓಡಿ ಬಂದು ಕ್ರೈಸ್ತನೇ ಬಾರಿಗಲೇ. ಮನುಷ್ಯನಂತಿರುವವನ್ಯಾರು, ಹಿಂಸೆ ಪಡುವ ಇವನ್ಯಾರು, ನನ್ನ ಮೂತು ರಕ್ಷಕ ಆತನ್ನೋಡಿ ಅರಿತೆಯ. ನನ್ನ ಮೂತು ರಕ್ಷಕ ಆತನ್ನೋಡಿ ಅರಿತೆಯ. ಕೃಪೆಯ ವೃಕ್ಷ ಬಾಳಿಗೆ ನನ್ನ ಪಾಪದ ಭಾರವ, ನನ್ನ ಪಾಪದ ಶಿಕ್ಷೆಯ ತಾಳಿದನು. ನೋಡು ಪಂಚಗಾಯವ ಸುರಿಯುತ್ತಿರುವ ರಕ್ತವ, ಯಾಕೆ ಅಂತ ತಿಳಿದೆಯ ನಿನ್ನ ದ್ರೋಹಕ್ಕಾಗಿಯೇ, ಯಾಕೆ ಅಂತ ತಿಳಿದೆಯ ನಿನ್ನ ದ್ರೋಹಕ್ಕಾಗಿಯೇ. ಕೃಪೆಯ ವೃಕ್ಷ ಬಾಳಿಗೆ ನೋಡು ಮುಳ್ಳು ಮಾಲೆಯ, ನೋಡು ಚೆಡಿದ ಮೂಳೆಯ ನೋಡಿಗಲೇ. ನೋಡು ತಿವಿದ ಪಾಕೆಯ ಭಕ್ತಿಯಿಲ್ಲದ ದೇಹವ, ಯಾಕೆ ಅಂತ ತಿಳಿದೆಯ
ನಿನ್ನ ಪಾಪಕ್ಕಾಗಿ ಯಾಕೆ ಅಂತ ತಿಳಿದೆಯಾ? ನಿನ್ನ ಪಾಪಕ್ಕಾಗಿಯೇ ಕೃಪೆಯ ರೂಕ್ಷಪಾಲಿಗೆ ಬಂದು ನೋಡು ಕ್ರೈಸ್ತನೇ ಬಾರಿಗಾಲೆ. ಪಾಪಿಯೇ ಬೇಗ ಓಡಿ ಬಾ, ನಿನ್ನ ಕಾತ ಕರೆದ ಓಡಿಗಾಲೆ. ತೇರಿ ಹೃದಯ ಕರೆ ನಿನ್ನ ಕರ್ತನ ನಂಬುವಾತನ ಬಳಿ. ಒಂದು ನಿತ್ಯ ಜೀವವಾನಂಬು ಆತನ ಬಳಿ. ಒಂದು ನಿತ್ಯ ಜೀವವ ಕೃಪೆಯ ರೂಕ್ಷ ಬಾಲಿಗೆ ಬಂದು ನೋಡು ಕ್ರೈಸ್ತನೇ ಬಾರಿಗಾಲೆ. ಥ್ಯಾಂಕ್ ಯು ಅಂಕಲ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಕರ್ತನ ವಾಕ್ಯದ ಬಳಿಗೆ ಬರುವಾಗ ಮತ್ತಾಯನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನ ಕುರಿತಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪಾಪದ ನಿಮಿತ್ತ ರಕ್ಷಣೆಯ ಯೋಜನೆಯನ್ನ ಪರಿಪೂರ್ಣಗೊಳಿಸುವ ಮೊದಲು ಕರ್ತನು ತಂದೆಯಾದ ದೇವರು ತನ್ನ ಮಗನನ್ನ ಕಳಿಸುವುದಕ್ಕಿಂತ ಮುಂಚಿತವಾಗಿ ಆತನು ಬರುವಂತ ದಾರಿಯನ್ನ ಸಿದ್ಧಪಡಿಸುವುದಕ್ಕಾಗಿ ಯೋಹಾನನನ್ನ ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಈ ಯೋಹಾನನು ಬರಬೇಕಾದಂತ ಎಲಿಯ ಪ್ರವಾದಿಯ ಪ್ರವಾದನೆಯನ್ನ ನೆರವೇರಿಸುವಂತವನಾಗಿದ್ದನು. ಎಲಿಯನ ಹಾಗೆ ಈ ಲೋಕಕ್ಕೆ ಬಂದು ಈ ಭೂಮಿ ಮೇಲೆ ಯೇಸು ಕ್ರಿಸ್ತನು ಮೊದಲನೆಯ ಬರೋಣದ ಹಾದಿಯನ್ನ ಸುಗಮಗೊಳಿಸಬೇಕಾಗಿ, ಅಂದರೆ ದೇವರ ಯೋಜನೆ ಪಾಪದ ನಿಮಿತ್ತ ಮಾನವನನ್ನ ಶಾಪದಿಂದ ಬಿಡುಗಡೆ ಮಾಡಲು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಮಗನ ಪ್ರಾಣವನ್ನ ಒಪ್ಪಿಸಿಕೊಡುವುದರ ಮುಖಾಂತರವಾಗಿ ಆತನನ್ನ ನಂಬುವ ಪ್ರತಿಯೊಬ್ಬರನ್ನು ಪರಲೋಕ ರಾಜ್ಯಕ್ಕೆ ಸಿದ್ಧಪಡಿಸುವುದಕ್ಕಾಗಿ, ಪ್ರತಿಯೊಬ್ಬ ಮಾನವನ ಪಾಪಗಳನ್ನ ತೊಳೆದು ಶುದ್ಧ ಮಾಡುವುದಕ್ಕಾಗಿ, ದೇವರ ಸಂಕಲ್ಪವು ಈಡೇರುವುದಕ್ಕಾಗಿ ಈ ಭೂಮಿ ಮೇಲೆ ಪಾಪದ ಅರಿವನ್ನ ಪ್ರತಿಯೊಬ್ಬ ಮಾನವನಿಗೂ ಆತನ ಹೃದಯದಲ್ಲಿ ಗೊತ್ತಾಗುವ ಹಾಗೆ ತಮ್ಮ ಪಾಪದ ನಿಮಿತ್ತ ಮುಂದೊಂದು ದಿನ ಬಂದೊದಗುವಂತ ಮಹಾ ಘೋರ ಸಂಕಟದ ಅರಿವನ್ನ ಈಗಲೇ ತಿಳಿದು ಆ ಭಯಂಕರವಾದಂತ ನಾಶನದಿಂದ ತಪ್ಪಿಸಿಕೊಳ್ಳಲು ದೇವರು ಸಿದ್ಧ ಮಾಡುವಂತ ಯೋಚನೆಯ ಈ ಭೂಮಿ ಮೇಲೆ ಆತನು ಕಳಿಸಿಕೊಡುವಂತ ಆತನ ಮಗನಾದಂತ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ಆತನ ಶಿಲುಬೆ ಮೇಲೆ ಸುರಿಸಿದಂತ ರಕ್ತದಿಂದ ನಮ್ಮ ಪಾಪಗಳನ್ನ ತೊಳೆದುಕೊಂಡು ನಿತ್ಯನಾದಂತ ತಂದೆಯಾದ ದೇವರ ರಾಜ್ಯದಲ್ಲಿ ಪಾಲು ಹೊಂದುವಂತ ಅವಕಾಶವನ್ನ ಪ್ರತಿಯೊಬ್ಬರೂ ಸಹ ಉಪಯೋಗಿಸಿಕೊಂಡು ಆಶೀರ್ವದಿಸಲ್ಪಟ್ಟು ದೇವರ ಯೋಜನೆಯಲ್ಲಿ ಪಾಲು ಹೊಂದಿ ನಿತ್ಯ ರಾಜ್ಯಕ್ಕೆ ಸಿದ್ಧರಾಗಬೇಕೆಂಬುದಾಗಿ ಯೋಹಾನನ ಮುಖಾಂತರವಾಗಿ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಯೇಸು ಕ್ರಿಸ್ತನು ಬರುವಾಗ ಲೋಕದ ಮೇಲಣ ಪಾಪದ ಶಾಪವನ್ನು ನಿವಾರಿಸಬೇಕಾದರೆ ಪ್ರತಿಯೊಬ್ಬ ಮನುಷ್ಯನು ನಿಜವಾದ ಪಾಪದ ಮರ್ಮವನ್ನ ತಿಳಿಯಬೇಕಾಗಿ, ಪಾಪದ ಘೋರವಾದಂತ ಶಿಕ್ಷೆಯನ್ನ ಅರಿಯಬೇಕಾಗಿ ಮತ್ತು ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾಗಿ, ಹೃದಯದಲ್ಲಿರ್ತಕ್ಕಂಥ ಪಾಪವನ್ನು ಸಂಪೂರ್ಣವಾಗಿ ತೆಗೆದು ಹಾಕಿ
ತಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳಬೇಕಾಗಿತ್ತು. ಪಾಪದ ನಿಮಿತ್ತ ತನ್ನ ಪ್ರಾಣವನ್ನು ಕೊಡುವಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನಂತೆಯೇ ಈ ಭೂಮಿ ಮೇಲೆ ತಂದೆಯಾದ ದೇವರಿಗೆ ನೂತನವಾದ ಮನಸ್ಸನ್ನ ಹೊಂದಿದವರಾಗಿ ನಿತ್ಯ ಜೀವದ ಬಾಧ್ಯತೆಗಾಗಿ ಕ್ರಿಸ್ತನ ಮೂಲಕ ದೊರೆಯುವಂತ ನೀತಿಯನ್ನ ಅಂಗೀಕಾರ ಮಾಡಿಕೊಂಡು ನಂಬಿಕೆಯಿಂದ ವಿಧೇಯರಾಗಿ ದೇವರನ್ನ ಘನಪಡಿಸಿ ಆತನ ಬರೋಣಕ್ಕಾಗಿ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟಲು ದಿನನಿತ್ಯವೂ ದೇವರ ಆತ್ಮನಿಂದ ಪಾಲು ಹೊಂದಿ ಎಲ್ಲಾ ಶೋಧನೆಗಳನ್ನ ಜಯಿಸಿ ಪ್ರತಿದಿನವೂ ಜಯಶಾಲಿಗಳಾಗಿ ಬರುವಂತ ಯೇಸು ಕ್ರಿಸ್ತನ ದಿನದಲ್ಲಿ ನಿಷ್ಕಳಂಕರು ಪರಿಶುದ್ಧರು ಆಗಿ ನಿಲ್ಲುವುದಕ್ಕೆ ಕಾರ್ಯ ಮಾಡಬೇಕಾಗಿ ಈ ಎಲ್ಲಾ ಕಾರ್ಯಗಳಲ್ಲಿ ಪ್ರಮುಖವಾದದ್ದು ಪಾಪ. ದೇವರು ಪಾಪವನ್ನ ನಿರ್ಮೂಲನೆ ಮಾಡಿ ನೀತಿಯನ್ನ ಈ ಲೋಕದಲ್ಲಿ ಸಿದ್ಧಿಗೆ ತಂದು ತನ್ನನ್ನು ನಂಬುವಂತಹ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ತನ್ನ ನೀತಿಯನ್ನ ಹೊದಿಸಿ ಕ್ರಿಸ್ತನ ಮುಖಾಂತರವಾಗಿ ತನ್ನ ಸಾರೂಪ್ಯಕ್ಕೆ ಪ್ರತಿಯೊಬ್ಬ ಮಾನವನನ್ನ ಹಿಂತಿರುಗಿ ಆತನನ್ನ ತಂದು ನಂಬುವಂತ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದುವುದರ ಮುಖಾಂತರವಾಗಿ ದೇವರ ರಕ್ಷಣೆಯ ಯೋಜನೆಯು ಪರಿಪೂರ್ಣವಾಗುವಂತ ಸಂಕಲ್ಪವನ್ನ ಯೋಜನೆಯನ್ನ ಮಾಡಿದ್ದು ಯೇಸು ಕ್ರಿಸ್ತನ ಮುಖಾಂತರವಾಗಿ ನೆರವೇರಬೇಕಾಗಿದೆ. ಆತನು 2000 ವರ್ಷಗಳ ಹಿಂದೆ ದೇವರ ರಾಜ್ಯವು ಸಮೀಪವಾಯಿತು ಎಂಬುದಾಗಿ ಈ ಲೋಕಕ್ಕೆ ಸುವಾರ್ತೆಯನ್ನು ಸಾರುವಾಗ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಅಂದ್ರೆ ಪಾಪಗಳನ್ನ ಬಿಟ್ಟು ನೀತಿಯನ್ನ ಅನುಸರಿಸಿರಿ. ದೇವರ ರಾಜ್ಯಕ್ಕಾಗಿ ದೇವರು ಕೊಡುವಂತ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದುವುದಕ್ಕಾಗಿ ಪಾಪದಿಂದ ಬಿಡುಗಡೆ ಹೊಂದಲು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳಿರಿ ಎಂಬುದಾಗಿ ಸಾರುತ್ತಾ ಈ ಭೂಮಿ ಮೇಲೆ ಸುವಾರ್ಥ ಸೇವೆಯನ್ನ ಆರಂಭ ಮಾಡಿದರು. 2000 ವರ್ಷಗಳು ಕಳೆದು ಹೋಗಿ ಯೇಸು ಕ್ರಿಸ್ತನ ಬರೋಣದ ದಿನಗಳು ಬಹಳ ಸಮೀಪದಲ್ಲಿ ಇರುವಂತ ಕಾಲಘಟ್ಟದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಸ್ನಾನಿಕನಾದ ಯೋಹಾನನು 2000 ವರ್ಷಗಳ ಹಿಂದೆ ಈ ಸುವಾರ್ತೆಯನ್ನ ಸಾರುವಾಗ ಆಗಿನ ಕಾಲದಲ್ಲಿದ್ದಂತ ಅನೇಕ ಜನರು ತಮ್ಮ ಹೃದಯಗಳಲ್ಲಿ ಅಲಗು ನೆಟ್ಟಂತಾಗಿ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೇವರ ರಾಜ್ಯವನ್ನ ಅಂಗೀಕಾರ ಮಾಡಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆಯುವುದರ ಮುಖಾಂತರವಾಗಿ ನೀತಿಯನ್ನ ಪಡೆದುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ರಾಜ್ಯಕ್ಕೆ ಸಿದ್ಧರಾಗಬೇಕಾದಂತ, ದೇವರ ರಾಜ್ಯವನ್ನ ಪ್ರೀತಿಸುವಂತ, ದೇವರ ರಾಜ್ಯವನ್ನ ಅಪೇಕ್ಷಿಸುವಂತ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತದಲ್ಲಿ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಸತ್ಯ ದೇವರಾಗಿರುವಂತ ಯೇಸು ಕ್ರಿಸ್ತನ ಮೇಲಣ ನಂಬಿಕೆ ಇಟ್ಟು ಆತನ ಮಾರ್ಗಗಳಲ್ಲಿ ನಡೆದು ತಂದೆಯಾದ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿದೆ. ಈ ಸುವಾರ್ತೆಯು ಸಾವಿರ ವರ್ಷಗಳಿಂದ ಸಾರುತ್ತಲೇ ಬಂದಿರುವುದರಿಂದ ಈ ಭೂಮಿ ಮೇಲೆ ತರತರಕ್ಕೂ ದೇವರ ಸುವಾರ್ತೆಯ ನಿಮಿತ್ತ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಂತ ದೇವರ ಮಕ್ಕಳು ಪಾಪವನ್ನ ವಿಸರ್ಜಿಸಿ ದೇವರ ನೀತಿಗಾಗಿ ಬದುಕಿದಂತ ದೇವರ ಮಗನು ದೇವರ ಮಗಳು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಂತವರಾಗಿದ್ದಾರೆ. ಈ ಕೊನೆ ಕಾಲದಲ್ಲಿ ಲೋಕದ ತುಂಬೆಲ್ಲ ಮಾನವರು ತುಂಬಿ ತುಳುಕುತ್ತಿರುವಾಗ, ದೇವರ ಸೃಷ್ಟಿಯಲ್ಲಿ ಬಹುಪಾಲು ಮಾನವನೇ ಈ ಲೋಕವನ್ನ ಆಕ್ರಮಿಸಿಕೊಂಡಿರುವಾಗ, ಈ ಕೊನೆ ಕಾಲದಲ್ಲಿ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರುವಂತ ಜನರು
ಎಲ್ಲಾ ಕಾಲಕ್ಕಿಂತ ಎಲ್ಲಾ ಯುಗಗಳಿಗಿಂತ ಈ ಅಂತ್ಯದ ಸಮಯದಲ್ಲಿ ಬಹಳ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದದ್ದು ಅವಶ್ಯವಾಗಿದೆ ಮತ್ತು ಸಿದ್ಧವಾಗಬೇಕಾಗಿದೆ. ಸ್ನಾನಿಕನಾದ ಯೋಹಾನನ ಮುಖಾಂತರವಾಗಿ ಬಂದಂತ ಸುವಾರ್ತೆ ಇಡೀ ಲೋಕಕ್ಕೆ ಸಾರಲ್ಪಟ್ಟು ದೇವರ ವಾಕ್ಯದ ಮಹತ್ವವು ಮಾನವನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ಎಲ್ಲಾ ಕಾಲಕ್ಕೂ ಆಯಾ ಕಾಲದಲ್ಲಿ ಆಯಾ ಕಾಲಘಟ್ಟದಲ್ಲಿ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ದೇವರ ಮಕ್ಕಳು ಸಿದ್ಧವಾಗುತ್ತಲೇ ಬಂದಿದ್ದಾರೆ. ದೇವರು ತನ್ನ ಈ ಸೇವೆಯನ್ನ ತನ್ನ ಭಕ್ತರ ಮುಖಾಂತರವಾಗಿ ನಿರಂತರವಾಗಿಯೂ ನಡೆಸುತ್ತಲೇ ಬಂದಿದ್ದಾನೆ. ದೇವರ ರಾಜ್ಯದ ಸುವಾರ್ತೆಯನ್ನ ಸಾರುವಂತ ಆರಂಭವನ್ನ ಮಾಡಿದಂತ ಯೋಹಾನನಿಂದ ಹಿಡಿದು ಈ ಲೋಕದ ಅಂತ್ಯದ ದಿನವರೆಗೂ ದೇವರ ರಾಜ್ಯದ ಸುವಾರ್ತೆಯನ್ನ ಸಾರುವಂತ ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ದೇವರ ವಾಕ್ಯದ ನಿಮಿತ್ತ ಮಹಾ ಸಂಕಟವನ್ನ ಎದುರಿಸಿ ದೇವರ ರಾಜ್ಯಕ್ಕಾಗಿ ಹುತಾತ್ಮರಾಗಿ ಹೋಗಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ದೇವರ ರಾಜ್ಯವು ಪಾಪದ ವಿರುದ್ಧವಾಗಿ ಮಾಡುವಂತ ಒಂದು ಹೋರಾಟವಾಗಿದೆ. ಪಾಪವನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ಮನುಷ್ಯನು ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವಂತವನಾಗಿದೆ. ದೇವರ ರಕ್ಷಣೆಯ ಯೋಜನೆಯನ್ನ ಸ್ಥಾಪಿಸುವಂತ ದೇವರ ಸೇನೆಯ ವಿರುದ್ಧವಾಗಿ ಸೈತಾನನು ಹುಟ್ಟು ಹಾಕಿರುವಂತ ಸೇನೆಯಲ್ಲಿ ಸೇರಿದಂತ ಜನರು ದೇವರ ಸೇವೆಗೆ ನಿರಂತರವಾಗಿ ವಿರೋಧತೆಯನ್ನ ತೋರಿಸುತ್ತಾ ದೇವರ ಮಕ್ಕಳನ್ನ ಹಿಂಸಿಸುತ್ತಾ ದೇವರ ಸಭೆಯ ಸಂಪೂರ್ಣವಾದಂತ ನಾಶನಕ್ಕಾಗಿ ಕಾರ್ಯ ಮಾಡುವಂತವರಾಗಿದ್ದಾರೆ. ಆದರೆ ಕರ್ತನು ಭಯಂಕರನು, ಸರ್ವಶಕ್ತನು, ತನ್ನ ಮಕ್ಕಳ ಪ್ರಾಣವನ್ನ ಅಲ್ಪವೊಂದು ಎಣಿಸದೆ ಪ್ರತಿಯೊಬ್ಬ ದೇವರ ಸೇವಕನ ಜೀವಿತದ ಸುವಾರ್ತೆಯನ್ನ ಸಾರುವಂತ ಪ್ರತಿಯೊಬ್ಬ ದೇವರ ಮಕ್ಕಳ ಭವಿಷ್ಯದಲ್ಲಿ ತಾನು ಸರ್ವಶಕ್ತನಾಗಿ ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಯಾವ ಉದ್ದೇಶಕ್ಕಾಗಿ ತನ್ನ ಮಕ್ಕಳನ್ನ ಆರಿಸಿಕೊಂಡು ಯಾವ ತನ್ನ ಸಂಕಲ್ಪವು ಅವರ ಜೀವಿತದಿಂದ ನೆರವೇರಬೇಕಾಗಿತ್ತೋ ಅದನ್ನ ಸಂಪೂರ್ಣಗೊಳಿಸಿದ ಮೇಲೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಅವನವನ ಪ್ರತಿಫಲಕ್ಕಾಗಿ ಸಿಗಬೇಕಾದಂತ ಅಂತ್ಯವನ್ನ ಆತನಿಗೆ ತೋರಿಸುವಂತನಾಗಿದ್ದಾನೆ. ಸ್ಥಾನಿಕನಾದ ಯೋಹಾನನು ಬಂದನು ದೇವರ ಸುವಾರ್ತೆಯನ್ನ ಸಾರಿ. ಆತನ ಆಯುಷ್ಕಾಲವು ಅತ್ಯಲ್ಪವಾದಂತಾದರೂ ಇಡೀ ಲೋಕಕ್ಕೆ ಸತ್ಯದ ಸುವಾರ್ತೆಯಲ್ಲಿ ಸಾರುವುದರಲ್ಲಿ ಆತನು ಮೊದಲಿಗನಾದನು ಮತ್ತು ಆತನು ಮಾಡಿದಂತ ಈ ತ್ಯಾಗದ ಪ್ರತಿಫಲವು ಇಡೀ ಲೋಕವನ್ನೇ ಕ್ರಿಸ್ತನ ಮುಖಾಂತರವಾಗಿ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಲಿಕ್ಕಾಗುವಂತೆ ದೇವರ ಯೋಜನೆಯಲ್ಲಿ ಸಂಪೂರ್ಣವಾಯಿತು. ಈ ಕೊನೆ ಕಾಲದಲ್ಲಿ ಜೀವಿಸುವಂತ ದೇವರ ಮಕ್ಕಳಿಗೆ ದೇವರ ಸುವಾರ್ತೆಯನ್ನ ಸಾರುವಂತ ಜವಾಬ್ದಾರಿಕೆಯಲ್ಲಿ ಪಾಲು ಹೊಂದುವುದಕ್ಕಾಗಿ ದೇವರು ಹಗಲು ರಾತ್ರಿ ತನ್ನ ವಾಕ್ಯಗಳ ಮುಖಾಂತರವಾಗಿ ತನ್ನನ್ನು ಪ್ರೀತಿಸುವಂತ ತನ್ನ ಮಕ್ಕಳನ್ನ ಪ್ರೇರೇಪಿಸುವಂತವನಾಗಿದ್ದ. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಂಡಿದೆ. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಪಟ್ಟಣವಿದೆ. ಯೋಹಾನನು ಬಂದಾಗ ದೇವರ ಸುವಾರ್ತೆಯು ಕಾಡಿನಲ್ಲಿ ಅಡವಿಯಲ್ಲಿ ಪ್ರಾರಂಭವಾಯಿತು. ಜನರು ಸುವಾರ್ತೆಯನ್ನು ಕೇಳುವುದಕ್ಕೋಸ್ಕರ ಅಡವಿಗೆ ಹೋಗಿ ಸುವಾರ್ತೆಯನ್ನು ಕೇಳಿ ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ತಮ್ಮ ಪಾಪವನ್ನ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ತೊಳೆದುಕೊಂಡು ನೀತಿವಂತರಾದ. ಆದ್ರೆ ಈ ಒಂದು ಪ್ರತಿಯೊಂದು ಹಳ್ಳಿ, ಗ್ರಾಮ, ಪಟ್ಟಣಗಳಲ್ಲಿರುವಂತಹ ಜನರಿಗೆ, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಅವರಿರುವಂತ ಸ್ಥಳಕ್ಕೆ ಸತ್ಯದ ಸುವಾರ್ತೆಯು ಸಾರುವಂತೆ ದೇವರು ಕಾರ್ಯ ಮಾಡಿದ. ಒಬ್ಬ ಸ್ನಾನಿಕನಾದ ಯೋಹಾನನು
ಆ ಕಾಲದಲ್ಲಿ ಸುವಾರ್ತೆನ ಪ್ರಾರಂಭ ಮಾಡೋದ್ರಿಂದ ಇವತ್ತು ಕ್ರಿಸ್ತನನ್ನ ನಂಬಿರುವಂತ ಕೋಟಿ ಕೋಟಿ ಕ್ರೈಸ್ತರು ಆ ಸುವಾರ್ತೆಯ ಸೇವೆಯನ್ನ ಸಂಪೂರ್ಣಗೊಳಿಸಬೇಕಾಗಿದೆ. ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಹಳ್ಳಿ ಗ್ರಾಮಗಳಲ್ಲಿ, ನಗರ ಪಟ್ಟಣಗಳಲ್ಲಿ, ಪ್ರತಿಯೊಂದು ಗಲ್ಲಿಯಲ್ಲಿ ದೇವರ ಸುವಾರ್ತೆಯು ಸಾರಲ್ಪಡಬೇಕು. ಯಾಕಂತಂದ್ರೆ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ಕೋಟಿ ಕೋಟಿ ಆತ್ಮಗಳು ಈ ಕೊನೆ ಕಾಲದಲ್ಲಿ ದೇವರ ಬರೋಣಕ್ಕಾಗಿ ಎದುರು ನೋಡಬೇಕಾಗಿದೆ. ಮತ್ತು ಅಂತ ಆತ್ಮಗಳನ್ನ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ನಿತ್ಯದ ಜೀವಿತಕ್ಕೆ ಸೇರಿಸಬೇಕಾಗಿದೆ. ಯೋಹಾನನ ಕಾಲದಲ್ಲಿ ಇದ್ದಂತ ಘೋರವಾದಂತ ಪಾಪದ ಕಾರ್ಯಗಳಿಗಿಂತಲೂ 1000 ಪಟ್ಟಷ್ಟು ಭಯಂಕರವಾದಂತ ಪಾಪಗಳು ಈ ಭೂಮಿಯನ್ನ ಇವತ್ತು ತುಂಬಿ ತುಳುಕುವಂತೆ ಮಾಡುವಂಥದ್ದು. ಈ ದಿನಮಾನಗಳಲ್ಲಿ ದೇವರ ಮಕ್ಕಳಿಗೆ ಪಾಪವನ್ನ ಹೇಸಿಕೊಳ್ಳುವಂತಹ, ಪಾಪದಿಂದ ಬಿಡುಗಡೆ ಹೊಂದಿ ಜೀವದಲ್ಲಿ ಸೇರಿರುವಂತ ದೇವರ ಮಕ್ಕಳಿಗೆ ಈ ಲೋಕದಲ್ಲಿ ಬದುಕುವುದೇ ಕಷ್ಟಕರವಾಗಿ, ಅಂತಹ ರೀತಿಯಲ್ಲಿ ಈ ಲೋಕವು ಪಾಪದಿಂದ ತುಂಬಿ ದುರ್ವಾಸನೆಯಿಂದ ದೇವರ ಮಕ್ಕಳು ಉಸಿರಾಡುವುದಕ್ಕೂ ಕಷ್ಟವಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ, ಎಲ್ಲಿ ಹೋದರೂ ನಾವು ನೋಡುವುದು, ಎಲ್ಲಿ ಹೋದರೂ ನಾವು ಕೇಳುವುದು, ಎಲ್ಲುವಾದರೂ ನಾವು ಗಮನಿಸುವಂಥದ್ದು ಈ ಭೂಮಿ ಮೇಲೆ ಕೇವಲ ಪಾಪವೇ ಹೊರತು ಪಾಪವನ್ನು ಬಿಟ್ಟು ಇನ್ನೇನನ್ನು ನಮ್ಮ ಕಣ್ಣಿಗೆ ಬೀಳದ ಹಾಗೆ ಇವತ್ತಿನ ಜಗತ್ತಿನಲ್ಲಿ ಸೈತಾನನು ಪಾಪವನ್ನು ತುಂಬಿ ತುಳುಕುವಂತೆ ಮಾಡಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಪಾಪದ ಮಡಿವಿನಲ್ಲಿ ಬೀಳಲೇಬೇಕಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿಯೂ ಸೈತಾನನು ಪ್ರತಿಯೊಬ್ಬ ಮಾನವನ ನಾಶನಕ್ಕಾಗಿ ಹಾಕಿರುವಂತಹ ಕೊಂಡವು ಪ್ರತಿಯೊಬ್ಬರನ್ನು ಸುಟ್ಟು ಬೂದಿ ಮಾಡುವಂತ ಸ್ಥಿತಿಗೆ ಈ ಲೋಕ ಬಂದು ನಿಂತಿದೆ. ಆದರೂ ಪ್ರೀತಿಮಯನಾದಂತ ತಂದೆಯಾದ ದೇವರು ಇಂತಹ ದುಸ್ಥಿತಿಯಿಂದಲೂ ತುಂಬಿರುವಂತಹ ಈ ಲೋಕದಲ್ಲಿ ಕೋಟಿ ಕೋಟಿ ಜನರನ್ನ ರಕ್ಷಿಸುವುದಕ್ಕೋಸ್ಕರ ತನಗಾಗಿ ತನ್ನ ಮೇಲೆ ಪ್ರೀತಿ ಇಟ್ಟಿರುವಂತ, ತನ್ನನ್ನು ನಂಬಿರುವಂತ, ತನ್ನ ವಾಕ್ಯವನ್ನ ಓದಿ ತಿಳಿದುಕೊಂಡು ನಿತ್ಯವಾದ ಸುವಾರ್ತೆಯ ವಿಷಯವಾದಂತ ಜ್ಞಾನವನ್ನ ಪಡೆದಿರುವಂತ ದೇವರ ಮಕ್ಕಳನ್ನ ಈ ಭೂಮಿ ಮೇಲೆ ಸಾಕಿ ಸಲಹುತ್ತಿದ್ದಾರೆ. ಅವರ ಮುಖಾಂತರವಾಗಿ ತನ್ನ ಯೋಜನೆಯನ್ನು ಸಂಪೂರ್ಣಗೊಳಿಸಲು ಕಾರ್ಯ ಮಾಡುವಂತಾಗಿದ್ದಾರೆ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನ ಸುವಾರ್ತೆಯನ್ನ ಕೇಳುವುದಕ್ಕೋಸ್ಕರ ಹೇಗೆ ಕರ್ತನ ಆತ್ಮನು ಜನರನ್ನ ಪ್ರೇರಿಸಿ ಯೋಹಾನನಿರುವಂತ ಸ್ಥಳಕ್ಕೆ ಸಮೂಹದೋಪಾದಿಯಲ್ಲಿ ಬಂದು ಯೋಹಾನನ ಸುವಾರ್ತೆಯ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡರು, ಅದಕ್ಕಿಂತ ಹೆಚ್ಚಾಗಿ ಈ ಕೊನೆ ಕಾಲದಲ್ಲಿ ಪಾಪದಲ್ಲಿ ಬಿದ್ದಿರುವಂತಹ ಮಾನವರ ಜೀವಿತದಲ್ಲಿ ದೇವರ ಆತ್ಮನು ಕಾರ್ಯ ಮಾಡಿ ದೇವರ ವಾಕ್ಯವನ್ನ ಹಂಬಲಿಸುವಂತೆ ಅವರನ್ನ ಪ್ರೇರೇಪಿಸುವಂತವನಾಗಿದ್ದ. ಆ ಸಮಯದಲ್ಲಿ ದೇವರ ವಾಕ್ಯವು ಅವರಿಗೆ ಸಿಗುವಾಗ ಅದನ್ನ ಅವರು ಸಂಪೂರ್ಣವಾಗಿ ಭಕ್ತಿಯಿಂದ ಭಯದಿಂದ ಸ್ವೀಕರಿಸುವಂತ ಕಾರ್ಯವನ್ನ ದೇವರು ಮಾಡುವಂತವನಾಗಿದ್ದ. ಆಯಾ ಆತ್ಮಗಳಿಗೆ ಸಿಗಬೇಕಾದಂತ ದೇವರ ವಾಕ್ಯವು ಆಯಾ ಕಾಲದಲ್ಲಿ ಕಲ್ಪಿಸಬೇಕಾದಂತ ಜವಾಬ್ದಾರಿಕೆಯನ್ನ ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು ಮಾಡಬೇಕಾಗಿದೆ. ಅದು ಇಂದಿನ ಕಾಲದಲ್ಲಿ ಇವತ್ತಿನ ಜಗತ್ತಿನಲ್ಲಿ ದೇವರನ್ನ ಪ್ರೀತಿಸುವಂತ ದೇವಜನರು ಆ ಕೆಲಸದಲ್ಲಿ ತಮ್ಮನ್ನ ತಾವು ದೇವರ ಕೃಪೆ ಹಸ್ತಕ್ಕೆ ಒಪ್ಪಿಸಿ ನಿರತರಾಗಿ ದೇವರನ್ನು ಘನಪಡಿಸಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ಈ ಮಾತುಗಳನ್ನ ಹೇಳ್ತಾರೆ. ಲೂಕನು ಬರೆದಂತಹ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 27ನೇ ವಚನದಿಂದ, ಇಗೋ ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದಿದೆಯೋ ಆ ಪುರುಷನು ಇವನೇ.
ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ. ಆದರೂ ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ಯೇಸು ಕ್ರಿಸ್ತನು ಸಾಕ್ಷಿ ಕೊಡುವಂತನಾಗಿದ್ದಾನೆ. ತನ್ನ ವಿಷಯದಲ್ಲಿ ತಾನು ಬರಬೇಕಾದ ದಾರಿಯನ್ನ ಸಿದ್ಧ ಮಾಡಿದಂತ ಯೋಹಾನನಿಗೆ ಆತನ ಸೇವೆಯ ಬಗ್ಗೆ ಯೇಸು ಕ್ರಿಸ್ತನು ತನ್ನ ಅಭಿಪ್ರಾಯವನ್ನ ಮತ್ತು ಆತನ ಮೇಲೆ ಇರುವಂತಹ ಪ್ರೀತಿಯನ್ನ ವ್ಯಕ್ತಪಡಿಸುವಂತನಾಗಿದ್ದಾನೆ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ. ಅಂದ್ರೆ ಈ ಭೂಮಿ ಮೇಲೆ ಆದಾಮನಿಂದ ಹಿಡಿದು ಈ ಲೋಕದ ಅಂತ್ಯದವರೆಗೂ ಹುಟ್ಟಿದಂತ ಪ್ರತಿಯೊಬ್ಬ ಮಾನವರಲ್ಲಿ ಯೋಹಾನನಿಗಿಂತ ಉನ್ನತನು, ಶ್ರೇಷ್ಠನು ಯಾರು ಇಲ್ಲ ಎಂಬುದಾಗಿ. ಆದರೆ ಅದಕ್ಕಿಂತ ಮಿಗಿಲಾದಂತ ಸತ್ಯವನ್ನ ಆತನ ಮುಂದೆ ತಿಳಿಸ್ತಾರೆ. ಆದರೂ ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ. ದೇವರ ರಾಜ್ಯದಲ್ಲಿ ಚಿಕ್ಕವನು ಸ್ನಾನಿಕನಾದಂತ ಯೋಹಾನನಿಗಿಂತ ದೊಡ್ಡವನು. ಹೇಗೆ ಸ್ನಾನಿಕನಾದ ಯೋಹಾನನು ಅಲ್ಪವಾದಂತ ಕಾಲದಲ್ಲಿ ಅಲ್ಪವಾದಂತ ಸೇವೆಯನ್ನ ಮಾಡಿ ತನ್ನ ಸುವಾರ್ತೆ ಸೇವೆಯನ್ನ ಮುಕ್ತಾಯಗೊಳಿಸಿದನು, ತನ್ನ ಬಲಿದಾನದ ಮುಖಾಂತರವಾಗಿ. ಆದ್ರೆ ಈ ಹೊತ್ತು ದೇವರ ಸೇವೆಯನ್ನ ಮಾಡುವುದಕ್ಕೆ, ದೇವರ ವಾಕ್ಯವನ್ನ ಸಾರುವುದಕ್ಕೆ, ದೇವರ ಸುವಾರ್ತೆಯಲ್ಲಿ ಪಾಲು ಹೊಂದುವುದಕ್ಕೆ ತನ್ನ ಮಕ್ಕಳ ಜೀವಿತದಲ್ಲಿ ಯೋಹಾನನಿಗಿಂತಲೂ ಹೆಚ್ಚಾದ ಆಯುಷ್ಕಾಲಗಳನ್ನು ಕೊಟ್ಟು ಆರೋಗ್ಯವನ್ನ ದಯಪಾಲಿಸಿ ಹೆಚ್ಚಿನ ರೀತಿಯಲ್ಲಿ ದೇವರ ಸೇವೆಯನ್ನ ಮಾಡುವಂತ ಅವಕಾಶವನ್ನ ದೇವರು ತನ್ನ ಮಕ್ಕಳಿಗೆ ಒದಗಿಸಿಕೊಟ್ಟಿದ್ದಾರೆ. ಯೋಹಾನನು ಮಾಡಿದಂತ ಸುವಾರ್ತೆ ಸೇವೆಗಿಂತ ಹೆಚ್ಚಿನ ಸೇವೆಯನ್ನ ಮಾಡುವಂತ ಅವಕಾಶಗಳನ್ನ ದೇವರ ಮಕ್ಕಳು ಹೊಂದಿದ್ದವರಾಗಿದ್ದಾರೆ. ಯಾರ್ಯಾರು ತಮ್ಮ ಈ ಕರ್ತವ್ಯವನ್ನು ಅಲ್ಪವೆಂದು ಎಣಿಸದೆ ದೇವರ ಘನತೆಗಾಗಿ ತಮ್ಮ ಜೀವಿತದಲ್ಲಿ ಅತ್ಯಾಸಕ್ತಿಯುಳ್ಳವರಾಗಿ ಈ ಜವಾಬ್ದಾರಿಕೆಯನ್ನು ಹೊತ್ತುಕೊಂಡವರಾಗಿ ದೇವರ ಸೇವೆಯ ನಿಮಿತ್ತ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸಲು ಆಸಕ್ತಿಯುಳ್ಳವರಾಗಿ ಕಾರ್ಯ ಮಾಡಿ ತಮ್ಮ ಆಯುಷ್ಕಾಲದ ಎಲ್ಲಾ ದಿನಗಳಲ್ಲಿ ದೇವರ ಘನತೆಗಾಗಿ, ದೇವರ ರಾಜ್ಯಕ್ಕಾಗಿ ಸುವಾರ್ತೆಯನ್ನ ಸಾರುತ್ತಾ ಯೇಸು ಕ್ರಿಸ್ತನ 2ನೇ ಬರುಣದ ಹಾದಿಯನ್ನ ಸಿದ್ಧ ಮಾಡುತ್ತಾರೋ ಅವರಿಗೆ ಈ ಮಾತುಗಳನ್ನ ಹೇಳುವಂತವಾಗಿದ್ದಾರೆ. ಸ್ತ್ರೀಯರಲ್ಲಿ ಹುಟ್ಟಿದಂತ ಯೋಹಾನನಿಗೂ ಮನುಷ್ಯರಲ್ಲಿ ಯೋಹಾನನು ದೊಡ್ಡವನು. ಆದರೆ ಈಗಿನ ಕಾಲದಲ್ಲಿ ದೇವರ ಸೇವೆಯ ನಿಮಿತ್ತ ಜೀವಿಸುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ತಂದೆಯಾದ ದೇವರ ರಾಜ್ಯದಲ್ಲಿ ಅವರು ಆತನಿಗಿಂತಲೂ ದೊಡ್ಡವರು, ಶ್ರೇಷ್ಠರು ಎಂಬುದಾಗಿ ದೇವರು ಪರಿಗಣಿಸುವುದನ್ನ ನಮಗೆ ತಿಳಿಸುವಂತಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಬಾಧ್ಯತೆಯನ್ನ ನನಗೂ ನಿಮಗೂ ದೇವರು ಕೊಟ್ಟಿದ್ದಾರೆ. ಅದನ್ನ ಗ್ರಹಿಸಿಕೊಳ್ಳಬೇಕಾದಂತ ಸಮಯವು ಇದಾಗಿದೆ. ಇಂಥ ಉಚಿತವಾದಂತ ದೇವರ ಉನ್ನತವಾದಂತ ಕೃಪೆಯನ್ನ ಹೊಂದಿದವರಾದ ನಾವು ಪವಿತ್ರಾತ್ಮನ ಮುಖಾಂತರವಾಗಿ ಈ ಸತ್ಯವನ್ನ ಅರಿಯದೆ ಹೋದರೆ, ಈ ಸತ್ಯದ ಮರ್ಮವನ್ನ ತಿಳಿಯದೆ ಹೋದರೆ, ಇದಕ್ಕೆ ನಾವು ತಲೆಬಾಗದೆ ಹೋದರೆ, ಈ ಸತ್ಯಕ್ಕಾಗಿ ನಾವು ಹಂಬಲಿಸದೆ ಹೋದರೆ, ಈ ಜವಾಬ್ದಾರಿಕೆಯಲ್ಲಿ ನಾವು ಪಾಲನ ಹೊಂದದೆ ಹೋದರೆ, ಪ್ರಿಯ ಸಹೋದರ ಸಹೋದರಿಯರೇ, ದೇವರ ರಾಜ್ಯದಲ್ಲಿ ಸಿಗುವಂತ ಈ ಉನ್ನತವಾದಂತ ಹೆಸರನ್ನ ಕಳ್ಕೊಳ್ತೇವೆ. ಕೇವಲ ಹೆಸರನ್ನ ಕಳ್ಕೊಳ್ಳುವುದು ಮಾತ್ರವಲ್ಲದೆ ಇನ್ನೊಂದು ವಿಷಯವನ್ನ ಆತನ ಈ ಮಾತನ್ನ ಹೇಳುವಂತ ಏನಂತ ಹೇಳ್ತಾನೆ ಇಲ್ಲಿ ಮತ್ತೇನು ಬರ್ತಂತ ಸುವಾರ್ತೆಯಲ್ಲಿ ಹೀಗೆ ಹೇಳ್ತಾನೆ. 3ನೇ ಅಧ್ಯಾಯ 11ನೇ ವಚನದಲ್ಲಿ, ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು,
ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸು. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಕೊನೆಗೆ ಹೊಟ್ಟಿನಂತಿರುವಂತಹ ಜನರನ್ನ ಬೆಂಕಿಯಲ್ಲಿ ಸುಟ್ಟು ಮಾಡ್ತಾನೆ. ಆದರೆ ಕಾಳನ್ನ ಮೊರದಲ್ಲಿ ಕೇರಿ ತನ್ನ ಕಣಜದಲ್ಲಿ ಸೇರಿಸ್ಕೊಳ್ತಾನೆ. ಈ ಕಾಳು ಯಾವುದು, ಹೊಟ್ಟು ಯಾವುದು? 10ನೇ ವಚನದಲ್ಲಿ ಹೇಳ್ತಾನೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕು. ಒಳ್ಳೆಯ ಫಲವನ್ನು ಕೊಡದಂತ ಮರವನ್ನ ಬೆಂಕಿ ಹಾಕು. ಒಳ್ಳೆಯ ಫಲವನ್ನು ಕೊಡದಂತ ಜನರು ಹೊಟ್ಟಿನಂತಾಗ್ತಾರೆ. ಕೊನೆಯ ಗಳಿಗೆಯಲ್ಲಿ ಅವರನ್ನ ಬೆಂಕಿಯಲ್ಲಿ ಹಾಕುವಂತವನಾಗಿರ್ತಾನೆ. ಆದರೆ 30ರಷ್ಟು, 60ರಷ್ಟು, 100ರಷ್ಟು ಪ್ರತಿಫಲವನ್ನು ಕೊಡುವಂತ ಪ್ರತಿಯೊಬ್ಬನಿಗೂ ತಂದೆಯ ರಾಜ್ಯದಲ್ಲಿ ಸ್ನಾನಿಕನಾದಂತ ಯೋಹಾನನಿಗಿಂತ ಹೆಚ್ಚಿನ ಪದವಿಯನ್ನು, ಸ್ಥಾನವನ್ನು, ನಿರಂತರವಾಗಿ ತನ್ನ ಜೊತೆಯಲ್ಲಿ ಜೀವಿಸುವಂತ ಸೌಭಾಗ್ಯವನ್ನು ಪ್ರತಿಯೊಬ್ಬ ತನ್ನನ್ನ ಪ್ರೀತಿಸುವಂತ, ತನ್ನ ಸೇವೆ ಮಾಡುವಂತ, ತನ್ನ ರಾಜ್ಯದ ಸುವಾರ್ತೆಯನ್ನು ಸಾರಿದಂತ, ತನಗಾಗಿ ಒಂದು ಆತ್ಮವನ್ನು ಸಿದ್ಧ ಮಾಡಿದಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ದೇವರು ವಾಗ್ದಾನ ಮಾಡಿದ್ದಾರೆ ಮತ್ತು ಅದನ್ನ ನೆರವೇರಿಸುವಂತವನಾಗಿದ್ದಾರೆ. ಅದನ್ನು ತಾನೇ ಸ್ನಾನಿಕನಾದಂತ ಯೋಹಾನನು ನಮಗೆ ತಿಳಿಸುವಂತವನಾಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ಬರೆದಂತಹ ಪ್ರವಾದ 1ನೇ ವಚನದಿಂದ ಕೆಲವೊಂದು ವಚನಗಳನ್ನ ಓದುವಾಗ ದೇವರ ರಾಜ್ಯದಲ್ಲಿ ದೇವರನ್ನ ಪ್ರೀತಿಸಿ, ದೇವರ ಸೇವೆಗಾಗಿ ಹಂಬಲಿಸಿ, ತಮ್ಮ ಜೀವಿತದಲ್ಲಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವುದರ ಮುಖಾಂತರವಾಗಿ ಅನೇಕರನ್ನ ದೇವರ ಕಡೆಗೆ ತಿರುಗಿಸಿದಂತ ದೇವ ಮಕ್ಕಳಿಗೆ ಸಿಗುವಂತ ಬಾಧ್ಯತೆಯನ್ನ ದಾನಿಯೇಲನ ಪುಸ್ತಕದಲ್ಲಿ ದೇವರು ನಮಗೆ ತಿಳಿಸುವಂತಾಗಿದ್ದಾರೆ. 1ನೇ ವಚನದಿಂದ, ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವುದು, ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ತಿರಸ್ಕಾರಗಳನ್ನು ಅನುಭವಿಸುವರು. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಕೆಲವರು ನಿತ್ಯ ನಿಂದನೆಗೆ ಒಳಗಾಗ್ತಾರೆ, ಕೆಲವರು ನಿತ್ಯ ಜೀವಕ್ಕೆ ಬಾಧ್ಯರಾಗ್ತಾರೆ. ಅವರು ಆಕಾಶ ಮಂಡಲದಲ್ಲಿ, ತೇಜೋಮಯವಾದಂತ ಆಕಾಶ ಮಂಡಲದಲ್ಲಿ ಪ್ರಕಾಶಿಸ್ತಾರೆ. ನಿರಂತರವೂ ದೇವರ ರಾಜ್ಯದಲ್ಲಿ ಅವರು ಪ್ರಭಾವದಿಂದ ತುಂಬಿದವರಾಗಿ ಜೀವಿಸ್ತಾರೆ. ಕಾರಣ ದೇವರು ತಮಗೆ ಕೊಟ್ಟಂತ ಈ ಆಯುಷ್ ಕಾಲಗಳಲ್ಲಿ ದೇವರ 2ನೇ ಬರೋಣವನ್ನು ಸಿದ್ಧ ಮಾಡುವುದಕ್ಕಾಗಿ ಸ್ನಾನಿಕನಾದ ಯೋಹಾನನು ತಂದಂತ ಸುವಾರ್ತೆಯನ್ನು ತಮ್ಮ ಜೀವಿತದಲ್ಲಿ ತಮಗಾಗಿ ತೆಗೆದುಕೊಂಡು ಆತನ ಬಿಟ್ಟು ಹೋದಂತ ಮುಂದಿನ ಕಾರ್ಯವನ್ನ ಸುವಾರ್ತೆಯನ್ನು ಸಾರುವುದರ ಮುಖಾಂತರವಾಗಿ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕ್ರಿಸ್ತನಿಗಾಗಿ ಫಲ ಕೊಡುವಂತ ಜೀವಿತವನ್ನ ಜೀವಿಸ್ತಾರೆ. ಅವರು ಕೊಡುವಂತಹ ಫಲವು ಎಂತದ್ದು? ಬಹು ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡ್ತಾರೆ, ದೇವರ ರಾಜ್ಯಕ್ಕೆ ಸಿದ್ಧಪಡಿಸ್ತಾರೆ. ಬಹು ಜನರ ಪಾಪಗಳು ದೇವರ ಸನ್ನಿಧಾನದಲ್ಲಿ ಕ್ಷಮಿಸಲ್ಪಡುವ ಹಾಗೆ, ಬಹು ಜನರು ದೇವರ ಪರಿಶುದ್ಧವಾದಂತ ಮಾರ್ಗಗಳನ್ನ ಅನುಸರಿಸಿ ನಡೆಯುವ ಹಾಗೆ, ಬಹು ಜನರು ದೇವರ ರಾಜ್ಯಕ್ಕೆ ಪರಿಪೂರ್ಣತೆ ಮಟ್ಟವನ್ನು ಮುಟ್ಟುವ ಹಾಗೆ ಈ ಭೂಮಿ ಮೇಲೆ ದೇವರ ರಾಜ್ಯವನ್ನು ಸಿದ್ಧಪಡಿಸುವಂತ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಈ ಲೋಕದಲ್ಲಿ ಸಿಗುವಂತ ಯಾವುದೇ ಆಸೆ, ಯಾವುದೇ ಸುಖ, ಯಾವುದೇ ಸಂತೋಷಕ್ಕಾಗಿ ಅವರು ಜೀವಿಸದೆ ಎಲ್ಲವುಗಳನ್ನ ತ್ಯಜಿಸಿ
ಕ್ರಿಸ್ತನಿಗಾಗಿ ಬದುಕುವಂತ ಕಾರ್ಯವನ್ನ ಮಾಡ್ತಾರೆ. ಅಂತವರು ಸ್ನಾನಿಕನಾದಂತ ಯೋಹಾನನಿಗಿಂತ ದೊಡ್ಡವರು ಎಂತಕ್ಕಂಥ ಬಿರುದನ್ನ ಪಡಿತಾರೆ. ಅವರು ಯುಗಾಂತರಗಳವರೆಗೂ ತೇಜೋಮಯವಾದ ಆಕಾಶ ಮಂಡಲದಲ್ಲಿ ಪ್ರಕಾಶಿಸುವಂತ ಪ್ರಭಾವದಿಂದ ತುಂಬಿದವರಾಗಿದ್ದಾರೆ ಮತ್ತು ನಕ್ಷತ್ರಗಳಾಗಿ ಪರಲೋಕ ರಾಜ್ಯದಲ್ಲಿ ಹೊಳೆಯುವಂತವರಾಗಿದ್ದಾರೆ. ಅದಕ್ಕಾಗಿ ಸ್ವಾಮಿ ಮಾತುಗಳನ್ನ ಹೇಳ್ತಾರೆ. ಸ್ನಾನಿಕನಾದ ಯೋಹಾನನಿಗಿಂತ ಶ್ರೇಷ್ಠ ಅದು ಆ ಬಿರುದು, ಆ ಹೊಸ ಹೆಸರು. ತನ್ನನ್ನ ಪ್ರೀತಿಸಿ ತನಗಾಗಿ ಈ ಭೂಮಿ ಮೇಲೆ ಒಂದು ಆತ್ಮ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಪ್ರತಿಯೊಬ್ಬನಿಗೂ ದೇವರು ಕೊಡುವಂತ ಬಾಧ್ಯತೆ. ಆ ಬಾಧ್ಯತೆಯನ್ನು ಹೊಂದುವಂತ ಅವಕಾಶವನ್ನ ಈ ಭೂಮಿ ಮೇಲೆ ಉಸಿರಾಡುವಾಗಲೇ ನಾವು ಪಡೆದುಕೊಳ್ಳಬೇಕಾಗಿದೆ. ಅಂದ್ರೆ ಅದಕ್ಕಾಗಿ ನಾವು ಶ್ರಮಿಸಬೇಕಾಗಿದೆ, ಕಾಳಜಿ ವಹಿಸಬೇಕಾಗಿದೆ, ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾಗಿದೆ. ಆಕಾಂಕ್ಷೆಯಿಂದ ದೇವರು ನಮ್ಮ ಮುಂದಿಟ್ಟಿರುವಂತ ಈ ಉನ್ನತವಾದ ಸೇವೆಯಲ್ಲಿ ನಮ್ಮ ಹೆಗಲನ್ನು ಕೊಟ್ಟು ದೇವರ ಸೇವೆಯನ್ನು ಸಂಪೂರ್ಣಗೊಳಿಸಬೇಕಾಗಿದೆ. ಹಾಗಾದಾಗ ಮಾತ್ರ ಆತನು ಬರುವಂತ ಸಮಯದಲ್ಲಿ ರಾಶಿ ಮಾಡುವಾಗ ನಮ್ಮನ್ನ ಕಾಳುಗಳ ರೀತಿಯಲ್ಲಿ ಸುರಕ್ಷಿತವಾಗಿ ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಇಲ್ಲವಾದರೆ ಹೊಟ್ಟಿನಂತೆ ಉರಿಯುವ ಬೆಂಕಿಯಲ್ಲಿ ಹಾಕಿ ಸುಟ್ಟು ಹೋಗುವಂತ ಬೂದಿಯಲ್ಲಿ ನಾವು ಪಾಲುದಾರರಾಗ್ತೇವೆ. ತನ್ನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದೇ ಆತನ ಚಿತ್ತವಾಗಿದೆ. ಅದಕ್ಕಾಗಿ ಹಗಲು ರಾತ್ರಿ ಈ ಸತ್ಯದ ಸುವಾರ್ತೆಯನ್ನು ದೇವರು ನಮ್ಮ ಕೈಯಲ್ಲಿ ಇಟ್ಟು ಆತನ ರಾಜ್ಯಕ್ಕೆ ಆತನು ಕೊಡುವಂತಹ ಶ್ರೇಷ್ಠವಾದಂತ ಈ ಉನ್ನತವಾದಂತ ಬಾಧ್ಯತೆಗೆ ನಾವು ಹಿಂತಿರುಗುವ ಹಾಗೆ ದೇವರ ಆತ್ಮವು ದಿನನಿತ್ಯವೂ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮದ ಮುಖಾಂತರವಾಗಿ, ಸತ್ಯವೇದವನ್ನು ಓದುವುದರ ಮುಖಾಂತರವಾಗಿ, ಪ್ರಾರ್ಥಿಸುವುದರ ಮುಖಾಂತರವಾಗಿ ನಮ್ಮನ್ನು ಎಚ್ಚರಪಡಿಸುವಂತ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಕೊಟ್ಟುವಂತೆ ಅಮೂಲ್ಯವಾದಂತ ಸಮಯ ದೇವರ ಸೇವೆಗಾಗಿ ಉಪಯೋಗ. ದೇವರ ರಾಜ್ಯದ ಸತ್ಯದ ಸುವಾರ್ತೆಯನ್ನ ಸಾರುವಂತ ನಾಶವಾಗುತ್ತಿರುವಂತ ದೇವ ಜನರನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಿ ಬಹು ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡಿ ಕ್ರಿಸ್ತನು ನಮಗಾಗಿ ಸಿದ್ಧ ಮಾಡಿರುವಂತ ಹೊಸ ಹೆಸರನ್ನ ಪಡೆದುಕೊಂಡು ನಿತ್ಯ ರಾಜ್ಯದಲ್ಲಿ ಆತನ ಪ್ರಭಾವವಾಗಿ ಜೀವಿಸುವ ಹಾಗೆ ಅಂತ ಸೌಭಾಗ್ಯದಲ್ಲಿ ಸೇರುವ ಹಾಗೆ ದೇವರು ನಮ್ಮೆಲ್ಲರನ್ನ ಉಪಯೋಗಿಸಿಕೊಳ್ಳಲಿ, ಆಶೀರ್ವದಿಸಲಿ, ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಪಾಪದಲ್ಲಿ ಬಿದ್ದಿರುವಂತ ಲೋಕದ ಜನರನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾಗಿದೆ. ಅದಕ್ಕಾಗಿ ಜನರು ಬೇಕಾಗಿಲ್ಲ, ಆತ್ಮನ ಕಾರ್ಯಗಳು ನಡೆಯಬೇಕಾಗಿದೆ, ಕ್ರೈಸ್ತರು ಎಚ್ಚರಗೊಳ್ಳಬೇಕಾಗಿದೆ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಕ್ರೈಸ್ತನು ತನಗಿರುವಂತ ಜವಾಬ್ದಾರಿಕೆಯನ್ನು ಅರಿಯಬೇಕಾಗಿದೆ. ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಸಂಕಲ್ಪ ತನ್ನ ಜೀವಿತದಲ್ಲಿ ಏನೆಂಬುದನ್ನು ಗ್ರಹಿಸಿಕೊಳ್ಳಬೇಕಾಗಿದೆ. ತಾನು ಪರಿಶುದ್ಧನಾಗಿ ಇತರರನ್ನ ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ ದೇವರು ಸ್ನಾನಿಕನಾದ ಯೋಹಾನನನ್ನ ಕಳಿಸಿದ ಹಾಗೆ ನನ್ನನ್ನು ಈ ಭೂಮಿಗೆ ಕಳಿಸಿದ್ದಾನೆ ಎಂತಕ್ಕಂಥ ಜಾಗೃತಿಯ ಜೀವಿತವನ್ನ ಪ್ರತಿಯೊಬ್ಬ ದೇವರ ಮಗಳು ಕಂಡುಕೊಳ್ಳಬೇಕಾಗಿದೆ. ಹಾಗೆ ಮಾಡುವ ಹಾಗೆ ದೇವರ ಸಭೆಯಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ದೇವರ ಆತ್ಮನು ಕಾರ್ಯ ಮಾಡಿ ಈ ಭೂಮಿ ಮೇಲೆ ನಾಶವಾಗುತ್ತಿರುವ ಕೋಟಿ ಕೋಟಿ ಆತ್ಮಗಳನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತೆ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ನಮ್ಮ ಜೊತೆಯಲ್ಲಿ ಇವತ್ತು ಹಿರಿಯರಾದಂತ ಪ್ರೇಮನಾಥ್ ಸಾರ್ ಅವರು ಇದ್ದಾರೆ. ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ದಯಮಾಡಿ ಈ ಕೊನೆ ಕಾಲದಲ್ಲಿ ದೇವರ ರಾಜ್ಯವು ಸಿದ್ಧಿಗೆ ಬರಲು ದೇವರ ಆತ್ಮನು ಕಾರ್ಯ ಮಾಡಿ, ವಿಶೇಷವಾಗಿ ನಮ್ಮ ದೇಶದಲ್ಲಿ. ನಿನ್ನೆ ಒಬ್ಬರ ಜೊತೆಯಲ್ಲಿ ನಾನು ಮಾತನಾಡುವಾಗ ಈ ಮಾತನ್ನ ಹೇಳಿದ್ರು. ಕ್ರೈಸ್ತರಿಗೆ, ಮುಸಲ್ಮಾನರಿಗೆ ನಾನು ಜಾಗ ಕೊಡೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದೆ. ದೇವರ ಮಕ್ಕಳನ್ನ ಜನರು ಎಷ್ಟು ದ್ವೇಷ ಮಾಡುವ ಹಾಗೆ ಸೈತಾನನ ಹೃದಯದಲ್ಲಿ ಅವ್ರನ್ನ ಸಂಪೂರ್ಣವಾಗಿ ನಾಶನದಲ್ಲಿ ತುಂಬಿಸ್ಬಿಟ್ಟಿದ್ದಾರೆ. ಕ್ರೈಸ್ತರು ಅಂದರೆ ಅವ್ರಿಗೆ ಇರೋದಕ್ಕೆ ಜಾಗನೂ ಕೊಡಬಾರ್ದು ಅನ್ನುವಂತ ಮಟ್ಟಕ್ಕೆ ಇವತ್ತಿನ ಜನಸಂಖ್ಯೆ ಬೆಳೀತಾ ಇದೆ. ಅಂತವರನ್ನೂ ರಕ್ಷಿಸಬೇಕಾದಂತ ಜವಾಬ್ದಾರಿಕೆ ನಮ್ಮ ಮೇಲೆ. ಹೀಗಾಗಿ ಇಂಥ ಭಾವನೆಯಲ್ಲಿ ತುಂಬಿ ನಾಶವಾಗುತ್ತಿರುವಂತ ಜನರನ್ನ ರಕ್ಷಿಸಲು
ದೇವರ ಆತ್ಮನು ಕಾರ್ಯ ಮಾಡ್ತಾರೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ. ಅದಕ್ಕಾಗಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಜೂನ್ 4ನೇ ತಾರೀಕಿನಲ್ಲಿ ಬರ್ತಕ್ಕಂಥ ಚುನಾವಣೆ ಫಲಿತಾಂಶದಲ್ಲಿ ನಮ್ಮ ಸುರಕ್ಷತೆ ಅಡಕವಾಗಿದೆ. ಆ ದಿನದಲ್ಲಿ ಉತ್ತಮವಾದಂತ ಫಲಿತಾಂಶವನ್ನ ಕರ್ತನ ಆತ್ಮ ಕ್ರೈಸ್ತರ ಬಾಳಿಗೆ ತರಲಿಕ್ಕಾಗುವಂತೆ ದೇವರು ಕಾರ್ಯ ಮಾಡಲಿ. ಹಿರಿಯರಾದಂತ ಪ್ರೇಮ ಸರ್ ಅವರು ಪ್ರಾರ್ಥನೆ ಮಾಡ್ತಾರೆ. Yeah, Pastor, let us pray. Oh, gracious Heavenly Father, we thank you, my Lord, for giving one more opportunity, my Lord, to bow down before you and to come to your feet, my Lord, early in the morning hours, to hear your voice and to hear your words through your servant. Lord, we thank you for all the blessings we have received, my Lord, throughout the night, helping us to have a good night's sleep, my Lord. And Lord, we thank you for bringing us to your feet early in the morning hours. Lord, bless all the participants. Bless your servant, my Lord, who's sharing your words with us. Lord, give him good health and prosperity, my Lord, to run this program smoothly and efficiently. Yes, Lord. We thank for this wonderful message, especially John the Baptist, my Lord, as it's heard that in a short period, he did wonders, bringing the souls for his kingdom. But Lord, though we have length of days yet, my Lord, we have done nothing. Lord, people are perishing on this earth, my Lord, unknowingly, with the ignorance what to do. My Lord, please bless the souls that are perishing, my Lord. I especially pray for all the pastors for sharing your words, my Lord. Please see that your words are spread to the last person and the last place on this earth, my Lord, so that many souls will be blessed and brought to your kingdom. Yes, my Lord, I especially pray for our country, as we see that many people are cursing Christianity as well as Muslim. My Lord, please bless such people too, my Lord. Help them to see your kingdom. Give them a good heart, my Lord. And please see that none are, my Lord, perished. As we see, there's a lot of disturbance on this earth, my Lord, especially for the Christian community as well as the Muslim community, my Lord. Lord, please bless us, my Lord. You can do miracles, my Lord, and wonders. Nothing is impossible to you, my Lord. In a fractions, you have the power of changing the entire world, my Lord. As you have already said, that every knee shall bow down before you. Lord, shall be very happy, my Lord, to see the day, and we pray for that day, my Lord, to come soon. Lord, especially pray for the results that's being announced with regards to the government to be formed on June 4th, my Lord. Lord, please see that we get a appropriate government, my Lord,
so that your children will be blessed. We can have freedom to share your words, my Lord, especially in India, as you already witnessed. There's so many Christian souls, my Lord, were put to death. Lord, please be with such children and with the people who are troubling the community. Lord, we submit ourselves and help us to complete the task, my Lord. John the Baptist did it in a short period. Lord, help us to share your words for the people that are perishing on this earth. Numberless people, my Lord, are suffering. They're scattered, my Lord, on this earth like a lost sheep. Lord, please help us to find such people, and Lord, help them to bring to your feet, to your kingdom, my Lord. Lord, I pray for all the participants and all the souls on this earth. Bless them, my Lord, fulfill their desires. Please be with them, guide them and lead them, my Lord. Help us, my Lord, to use this time for sharing your words, my Lord, so that we shall be blessed and we shall bring the perishing souls to your kingdom, my Lord. Especially pray for Pastor as he's trying hard, my Lord, to bring many more souls to your feet. Please bless him, my Lord. Fulfill all his desires and help him to run this program smoothly and efficiently, my Lord. Bless the participants. Help us, my Lord, to be a helpful hand for your faithful servant, my Lord, who's sharing your words with us. Lord, bless our families, my Lord. Please forgive our sins. Lord, we don't know where we are at fault, my Lord. Though we too, my Lord, are always around you, yet there are some obstacles, my Lord, some problems and difficulties in the families, my Lord. Lord, please don't let us down, my Lord. You have always said that you shall make a head and not a tail. So, Lord, though we are not worthy of anything, yet with your mercy and with your grace, my Lord, we have been blessed and we are alive, my Lord. So, Lord, please continue to be with us. Continue to bless us, my Lord. We submit ourselves, my Lord. Please bless all the participants who are bowed down here. And please be with them. Lord, you know our difficulties and problems, my Lord, that we are facing. So, Lord, it's you that who can solve our problems, my Lord, and help us to walk in your ways, as your words are the light for our feet. So, Lord, please continue to bless us, lead us and guide us, my Lord. I submit once again myself and the entire congregation, especially Pastor M. Raju and his family, to your mighty hands, my Lord, and I pray in the precious name of Jesus Christ. Amen. ಆಮೆನ್. ಮುಕ್ತಾಯದ ಪ್ರಾರ್ಥನೆಗೆ ಹೋಗುವಾಗ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. Yeah, Pastor, ನಮ್ಮ ಸಿಸ್ಟರ್ ಮಗಳಿಗೆ ಕವಿತಾ ಅವ್ರ ಫ್ಯಾಮಿಲಿಗೆ ಸ್ವಲ್ಪ ಪ್ರೇಯರ್ ಮಾಡ್ರಿ. Please can pray for my family. ಪ್ರಾರ್ಥನೆ ಮಾಡಿಕೊಳ್ಳೋಣ. Yes. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ ಸುವಾರ್ತೆಗಾಗಿ ಸ್ತೋತ್ರ.
ನಿನ್ನ ವಾಕ್ಯದ ಬಳಿಗೆ ನಿನ್ನ ಮಕ್ಕಳಾದ ನಮ್ಮನ್ನ ಒಟ್ಟಾಗಿ ಸೇರಿಸಿ ನಿನ್ನ ಕೃಪೆಯನ್ನ ಸ್ವಾಮಿ ನಾವು ಇನ್ನಷ್ಟು ಹೆಚ್ಚಾಗಿ ಸ್ವಾಮಿ ನಾವು ಹೊಂದಿಕೊಳ್ಳುವಂತೆ ಕೃಪೆ ಕೊಟ್ಟದಕ್ಕಾಗಿ ಈ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಮುಖಾಂತರವಾಗಿ ಈ ಪ್ರಾರ್ಥನೆಯ ಮೂಲಕವಾಗಿ ಸ್ವಾಮಿ ಅನೇಕ ಆತ್ಮಗಳನ್ನ ಸದ್ಧರ್ಮಿಗಳನ್ನಾಗಿ ಮಾಡುವಂತ ಜವಾಬ್ದಾರಿಕೆಯನ್ನ ನಮ್ಮ ಮೇಲೆ ನೀನು ಹೊರಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮಂತೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರ ನಿನ್ನ ಕೃಪಾಷ್ಟು ಕಪ್ಪಿಸ್ತೇವೆ ಸ್ವಾಮಿ. ಎಲ್ಲರಿಗೂ ನಿನ್ನ ಮೇಲೆ ನಂಬಿಕೆ ಇಡುವಂತ ಅವಕಾಶವನ್ನ ಉಚಿತಾರ್ಥ ವರವಾಗಿ ಕೊಟ್ಟಿದ್ದೀ ಸ್ವಾಮಿ. ಆದ್ರೆ ಸೈತಾನನು ಪ್ರತಿಯೊಬ್ಬರ ಹೃದಯದಲ್ಲಿ ಅಂಧಕಾರವನ್ನ ತುಂಬಿ ತಾನು ಅಧಿಪತಿಯಾಗಿ ಪ್ರತಿಯೊಬ್ಬರ ಹೃದಯವನ್ನ ಆಕ್ರಮಿಸಿಕೊಂಡು ವಶಪಡಿಸಿಕೊಂಡಿರುವಾಗ ಪಾಪವೇ ಅವರ ಉಸಿರಾಗಿ ಬದುಕುತ್ತಿರುವಾಗ ಕರ್ತನೆ ಈ ಘೋರವಾದ ಪಾಪದ ಬಲಿಯಿಂದ ಬಿಡಿಸಿ ನಿತ್ಯ ಜೀವಕ್ಕಾಗಿ ನಿನ್ನ ಪರಿಶುದ್ಧವಾದ ರಕ್ತದ ಬಳಿಗೆ ನಿನ್ನ ಪರಲೋಕದ ಪ್ರೀತಿಯನ್ನ ಈ ಲೋಕಕ್ಕೆ ತಂದಂತ ಕ್ರೂಜೆಯ ಬಳಿಗೆ ತರಬೇಕಾದಂತ ಅವಶ್ಯಕತೆ ಈ ಭೂಮಿ ಮೇಲೆ ನಿನ್ನ ಮಕ್ಕಳ ಮೇಲೆ ಸ್ವಾಮಿ ವಿಶೇಷವಾಗಿ ನೀನು ಕೊಟ್ಟುವ ಜವಾಬ್ದಾರಿಕೆ ಆಗಿರುವುದರಿಂದ ಕರ್ತನೆ ನಿನ್ನ ಕೃಪೆ ಹೆಚ್ಚಲಿ, ನಿನ್ನ ಬಲ ನಿನ್ನ ಮಕ್ಕಳ ಜೀವಿತದಲ್ಲಿ ತುಂಬಿಕೊಳ್ಳ, ನಿನ್ನನ್ನು ಪ್ರೀತಿಸುವಂತ ನಿನ್ನ ರಾಜ್ಯವನ್ನ ಹಂಬಲಿಸುವಂತ ನಿನ್ನ ಆ ಪರಿಶುದ್ಧವಾದಂತ ಕರ್ತನೆ ಪಟ್ಟಣದಲ್ಲಿ ನಿರಂತರವೂ ಜೀವಿಸುವಂತ ಅವಕಾಶಕ್ಕಾಗಿ ಹಾಕಿರುವಂತ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಈಗಲೇ ಸ್ವಾಮಿ ನೀನು ಈ ಲೋಕದಲ್ಲಿ ಕೈ ಹಾಕಿ ಕುಡುಗೋಲನ್ನ ಹಿಡಿದುಕೊಂಡವನಾಗಿ ನೀತಿಯ ಫಲವನ್ನ ಕೊಯ್ಯಲು ಪ್ರಾರಂಭಿಸುತ್ತಿರುವಾಗ ಅವರು ಒಬ್ಬೊಬ್ಬರು ಸ್ವಾಮಿ ನಿನ್ನ ಕೈಯಲ್ಲಿರುವಂತ ಕುಡುಗೋಲಾಗಲಿ ಸ್ವಾಮಿ ನೀತಿಯ ರಾಜ್ಯಕ್ಕಾಗಿ ಫಲವನ್ನು ಕೊಡುವಂತವರಾಗಲಿ, ಬಳಿಯನ್ನ ಕೊಯ್ಯಲಿ ಸ್ವಾಮಿ. ಪರಿಶುದ್ಧವಾದಂತ ನಿನ್ನ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ಕಾಳುಗಳನ್ನ ಹೊಕ್ಕಿ ನಿನ್ನ ರಾಜ್ಯದ ರಾಶಿಯನ್ನಾಗಿ ಮಾಡಲಿ ಸ್ವಾಮಿ. ಅದಕ್ಕಾಗಿ ಪ್ರತಿಯೊಬ್ಬ ದೇವರ ಮಗಳನ್ನ ಆಶೀರ್ವದಿಸು, ಆಯುಷ್ಯನಿಂದ ತುಂಬಿಸು ಸ್ವಾಮಿ. ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು, ಅನುಕೂಲಗಳನ್ನು, ಆರೋಗ್ಯವನ್ನು, ಕ್ಷೇಮವನ್ನು, ಸಮಾಧಾನವನ್ನು, ಸುರಕ್ಷತೆಯನ್ನು ಅನುಗ್ರಹಿಸಿ ಎಲ್ಲಾ ಶೋಧನೆಗಳಿಂದ, ಕೇಡಿನಿಂದ, ಅಪಾಯಗಳಿಂದ, ಗಂಡಾಂತರಗಳಿಂದ ತಪ್ಪಿಸಿ ಸತ್ಯದ ಸುವಾರ್ತೆಯ ಬೆಳಕನ್ನ ಹೃದಯದಲ್ಲಿ ಸ್ವಾಮಿ ಸದಾ ಕಾಲ ಪ್ರಕಾಶಿಸುವ ಹಾಗೆ ಕರ್ತನೆ ತುಂಬಿ ತುಳುಕುವಂತೆ ಕಾರ್ಯ ಮಾಡು ಕರ್ತನೆ. ಯಾವ ಭಯವೂ ಇಲ್ಲದೆ ನಿರಾತಂಕವಾಗಿ ಕರ್ತನೆ ನಿಶ್ಚಿಂತೆಯಿಂದ ನಿನ್ನ ಸೇವೆ ಮಾಡಲು ಬೇಕಾದಂತ ಸಾಮರ್ಥ್ಯವನ್ನ ಆತ್ಮನ ಮುಖಾಂತರವಾಗಿ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ದಯಪಾಲಿಸಬೇಕೆಂಬುದಾಗಿ ಬೇಡುತ್ತೇವೆ ಸ್ವಾಮಿ. ಅಂತ್ಯದ ದಿನಗಳಲ್ಲಿ ಸ್ವಾಮಿ ನಿನ್ನ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರುವಂತ ನಿನ್ನ ಜನರು ಕೋಟಿ ಕೋಟಿ ಇದ್ದಾರೆ ಸ್ವಾಮಿ. ಅವರೊಬ್ಬೊಬ್ಬರನ್ನು ನಾವು ಸಂಧಿಸಬೇಕಾಗಿದೆ. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಲ್ಲಿರುವಂತ ಪ್ರತಿಯೊಬ್ಬ ಮಾನವನನ್ನು ವಿಶೇಷವಾಗಿ ನಿನ್ನನ್ನು ಪ್ರೀತಿಸಿ ನಿನ್ನ ರಾಜ್ಯಕ್ಕೆ ಸಿದ್ಧವಾಗಲಿರುವಂತ ಪ್ರತಿಯೊಂದು ಆತ್ಮವನ್ನು ಹೂಡಿಕೆ ಕಂಡುಕೊಳ್ಳಬೇಕಾಗಿದೆ. ಅವರಿಗೆ ರಕ್ಷಣೆಯ ಯೋಜನೆ ತಿಳಿಸಬೇಕಾಗಿದೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ಅವರ ಪಾಪಗಳು ತೊಳೆಯಲ್ಪಟ್ಟು ನೀತಿವಂತರಾಗಿ ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ಮಾಡಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ನಿನ್ನ ಮಕ್ಕಳ ಕೈಗಳನ್ನ ಬಲಪಡಿಸು, ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಈ ಭೂಮಿ ಮೇಲೆ ನಿನ್ನ ಮಕ್ಕಳು ಅಭಿವೃದ್ಧಿಯಾಗುವಂತೆ, ಹೆಚ್ಚುವಂತೆ, ಸತ್ಯದ ಸುವಾರ್ತೆಯ ಸ್ವಾಮಿ ಪ್ರತಿ ಮನೆಯಲ್ಲಿಯೂ ಪ್ರತಿಯೊಂದು ಹೃದಯದ ಬಳಿಗೂ ಸಾರಲ್ಪಡ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನೀನು ಕೈ ಹಾಕಿದ ಈ ಕೆಲಸವನ್ನ ನೀನೇ ನೆರವೇರಿಸು, ಸಫಲಪಡಿಸು. ನೀನು ಬರುವಾಗ ಪ್ರತಿಯೊಬ್ಬ ದೇವರ ಮಕ್ಕಳು ಸ್ವಾಮಿ ಅನೇಕ ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡಿ ಸ್ಥಾನಿಕನಾದಂತ ಯೋಹಾನನಿಗಿಂತಲೂ ದೊಡ್ಡವನಾಗಿ ನಿನ್ನ ಸನ್ನಿಧಾನದಲ್ಲಿ ಎಣಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಭಕ್ತರಾದ ನಮ್ಮನ್ನು ನಷ್ಟಪಡಿಸ್ತೇನೆ. ಹಿರಿಯರಂತ ಇಲ್ಲಿ ನಮ್ಮವ್ರನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಭಯ ಭಕ್ತಿಯಲ್ಲಿ ಪರಿಶುದ್ಧವಾದ ಮಾರ್ಗದಲ್ಲಿ ಮುಗಿಸ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ಕುಟುಂಬ, ಮಕ್ಕಳು, ಮೊಮ್ಮಕ್ಕಳನ್ನು ಆಶೀರ್ವದಿಸು. ಎಲ್ಲ ತಲಾಂತರಿಗೂ ಸುವಾರ್ತೆ ಸಾರುತ್ತಾ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತ ಸೌಭಾಗ್ಯವನ್ನ ಆ ಕುಟುಂಬದಲ್ಲಿ ನಿರಂತರವಾಗಿ ಅನುಭವಿಸು. ಹಿರಿಯರಾದಂತ ಪ್ರೇಮ ಸರ್ವನ್ನ ಮಕ್ಕಳನ್ನ ಸ್ವಾಮಿ ಅವ್ರ ಜೊತೆ ನಿನ್ನದಕ್ಕಾಗಿ ಸ್ತೋತ್ರ. ಶ್ರೀಮತಿಯವರನ್ನ ಮುಟ್ಟಿದ್ದು ಗುಣಪಡಿಸೋದಕ್ಕಾಗಿ ಸ್ತೋತ್ರ. ಎಲ್ಲಾ ಶೋಧನೆಗಳನ್ನ ಜಯಿಸುತ್ತಾ ನಿನ್ನ ಪಾಲಿಗಾಗಿ ಸ್ವಾಮಿ ಅವರು ಜೀವಿಸುವ ಹಾಗೆ ಕೃಪೆಯನ್ನು ದಯಪಾಲಿಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಅಕ್ಕನ ಮಗಳಾದಂತ ಕವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ, ಅವರ ಯಜಮಾನರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ರಾಹುಲ್ ಅವರಿಗೆ ಮತ್ತು ಅವ್ರ ಮಗನಿಗಾಗಿ ಕುಶಾಲಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಕುಟುಂಬವನ್ನು ಆಶೀರ್ವದಿಸು.
ಅವ್ರಿಗಿರ್ತಕ್ಕಂಥ ಸಮಸ್ಯೆಯನ್ನ ಪರಿಹರಿಸು, ಅವರಿಗೆ ಪರಿಪೂರ್ಣವಾದ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು, ಅವರ ಜೀವಿತದಲ್ಲಿ ಜಯ ಕೊಡು. ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ಸ್ವಾಮಿ ನಿನ್ನ ರಾಜ್ಯಕ್ಕೆ ಬಾಧ್ಯರಾಗುವಂತ ಕೃಪೆಯನ್ನ ದಯಪಾಲಿಸು. ಎಲ್ಲಾ ಕೇಳಿನಿಂದ ತಪ್ಪಿಸಿ ಕಾಪಾಡು. ಯೇಸುವಾಗಿ ಇರುವಂತ ಲೋಕ್ಯ ಸಕಲವ್ರನ್ನ ಅಷ್ಟೊಪ್ಪಿಸ್ತೇನೆ ಸ್ವಾಮಿ. ಅವ್ರು ಮಾಡ್ತಿರೋ ಸೇವೆಗಾಗಿ ಸ್ತೋತ್ರ. ಅವರ ಬಲಪಡಿಸು, ಆಧರಿಸು, ಪರಾಮರಿಸು, ಆರೋಗ್ಯದಿಂದಲೂ ಚೈತನ್ಯದಿಂದಲೂ ತುಂಬಿಸು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಭಕ್ತಿ, ಪರಿಶುದ್ಧತೆ, ಪವಿತ್ರತೆ ತುಂಬಿ ತುಳುಕುವ ಹಾಗೆ ಕಾರ್ಯ ಮಾಡು. ನಿನ್ನ ಸೇವೆಯಲ್ಲಿ ನಿರತರಾಗಿ ನಿನ್ನನ್ನು ಘನಪಡಿಸುತ್ತಾ ನಿನ್ನ ರಾಜ್ಯದಲ್ಲಿ ಸ್ವಾಮಿ ಕೊಡುವಂತ ಆ ಒಂದು ಉನ್ನತವಾದ ಹೆಸರಿಗೆ ಪಾತ್ರರಾಗುವಂತೆ ಕಾರ್ಯ ಮಾಡು. ಮಗಳಾದಂತ ಆನೆಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಪ್ರತಿದಿನ ನಿನ್ನ ವಾಕ್ಯವು ಎಲ್ಲೇ ಸಿಗಲಿ ಅಲ್ಲೆಲ್ಲ ಹುಡುಕುತ್ತಾ ಹಂಬಲಿಸುತ್ತಾ ನಿನ್ನ ವಾಕ್ಯದ ದಾಹದಿಂದ ಬದುಕುತ್ತಿರುವಂತೆ ನಿನ್ನ ಮಕ್ಕಳನ್ನ ಅತ್ಯಧಿಕವಾಗಿ ಆಶೀರ್ವದಿಸು. ಮಗಳ ಜೀವಿತವನ್ನ ಪರಾಮರ್ಶಿ, ಕೊಟ್ಟಂತವ್ರ ಪತಿಯನ್ನ ಆಶೀರ್ವದಿಸು, ತಾಯಿಯನ್ನ ಆಶೀರ್ವದಿಸು. ಆ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ಸಂತೃಪ್ತಿ, ನೆಮ್ಮದಿ ತುಂಬಿ ತುಳುಕುವಾಗಿ ಕಾರ್ಯ ಮಾಡೋರು ಹೋಗನ ಬಣ್ಣಗಳನ್ನ ಆಶೀರ್ವದಿಸು. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು, ಶುಭವನ್ನು ಕೊಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಿಕೊಟ್ಟಿರುವಂತ ತಲಾಂತು ಇನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸು. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರನ್ನ ಆಶ್ವದಿಸುವವರ ಕುಟುಂಬ ಮಕ್ಕಳನ್ನ, ಅವ್ರ ಯಜಮಾನನ ಆಶ್ವದಿಸುವವರ ಕುಟುಂಬದ ನಾಯಕನಿನಾಗಲು ಸುರಕ್ಷತೆ ಕೊಡು, ಸುಕ್ಷೇಮ ಕೊಡು. ನಿನ್ನ ಸೇವೆಗಾಗಿ ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುವಾಗ ಅವರ ಜೊತೆ ಹಿಡಿದುಕೊಂಡು ಉನ್ನತವಾದ ಗುರಿ ಮುಟ್ಟಿಸು. ನಿನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಎಲ್ಲಾ ಕೊರತೆಗಳೀಸು ಸ್ವಾಮಿ. ಏನಿಂದ ತಪ್ಪಿಸು, ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸು. ತಲೆಬಾಗಿ ಬಂದಿರುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳನ್ನ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಆಲಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳನ್ನ ಅಷ್ಟಪಡಿಸ್ತೇನೆ ಸ್ವಾಮಿ. ಆತ್ಮಭರಿತರನ್ನಾಗಿ ಮಾಡು. ಸ್ನಾನಿಕನಾದ ಯೋಹಾನನಂತೆ ನಾವೆಲ್ಲರೂ ಸ್ವಾಮಿ ಈ ಸಮಯವನ್ನ ನಿನ್ನ ರಾಜ್ಯಕ್ಕಾಗಿ ಕಳೆಯುವಂತೆ, ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸುವಂತೆ, ನಿನ್ನ ಭರಣವನ್ನು ಸಿದ್ಧಪಡಿಸ್ಲಿಕ್ಕಾಗುವಂತೆ ಪವಿತ್ರಾತ್ಮ ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ಉಪಯೋಗಿಸಿಕೊಳ್ಳಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಮಕ್ಕಳನ್ನ ಬಿಡುಗಡೆ ಮಾಡು, ಸ್ವಸ್ಥಪಡಿಸು, ಆರೋಗ್ಯದಿಂದ ತಿನ್ನಿಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಹುಟ್ಟಬೇಕಾದಂತ ಪ್ರತಿಯೊಂದು ಆತ್ಮಕ್ಕೂ ಸತ್ಯದ ಸುವಾರ್ತೆಯು ಸಾರಲ್ಪಡುವಂತೆ ಕಾರ್ಯ ಮಾಡು. ಈ ಕೊನೆ ಕಾಲದಲ್ಲಿ ನಿನ್ನ ಸತ್ಯದ ಸುವಾರ್ತೆಗಿರುವಂತ ಅಡ್ಡಿ, ಆತಂಕ, ನೋವು, ಬಂಧನ, ಶೋಧನೆ, ಕೇಡು, ಗಣಾರ್ಥಗಳನ್ನ ತೆಗೆದು ಹಾಕು. ಮಾನವನ ಹೃದಯವನ್ನ ಕಾಠಿಣ್ಯಪಡಿಸಿ ನಿನ್ನ ಸುವಾರ್ತೆಗೆ ವಿರುದ್ಧವಾಗಿ ಸೈತಾನನ ಕಾರ್ಯ ಮಾಡ್ತಿರುವಾಗ ಸೈತಾನ ಕಾರ್ಯಗಳನ್ನ ಲಯಪಡಿಸು. ಸೈತಾನನ ದೂತರನ್ನ ಬಂಧಿಸು. ಸೈತಾನನ ಸಂಪೂರ್ಣವಾಗಿ ಬಂಧನದಲ್ಲಿಡು. ನಿನ್ನ ಸೇವೆಯು ಸಂಪೂರ್ಣವಾಗುವ ತನಕ ನಿನ್ನ ಸತ್ಯದ ಸುವಾರ್ತೆಗೆ ಬೇಕಾದ ಪರಲೋಕದೆಲ್ಲ ಸುರಕ್ಷತೆಯನ್ನ, ಸುಕ್ಷೇಮವನ್ನ, ಸಮಾಧಾನವನ್ನ, ಜ್ಞಾನವನ್ನ, ಬುದ್ಧಿಯನ್ನ, ತಿಳುವಳಿಕೆಯನ್ನ, ಆತ್ಮನ ಪ್ರೇರಣೆಯನ್ನ ಹೇರಳವಾಗಿ ಅನುಗ್ರಹಿಸಿ ಸ್ವಾಮಿ ರಕ್ಷಿಸಲ್ಪಡಬೇಕಾದ ಪ್ರತಿಯೊಂದು ಆತ್ಮವು ರಕ್ಷಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥನೆ ಸ್ವಾಮಿ. ಸುಭಿಕ್ಷ ಸಂವತ್ಸರವನ್ನ ದಯಪಾಲಿಸು. ಆತ್ಮಿಕವಾಗಿ ಪ್ರತಿಯೊಬ್ಬರು ನಿನ್ನನ್ನು ಅಂಗೀಕರಿಸಿಕೊಂಡು ಸೈತಾನ್ನ ಬಂಧನದ ಬಲೆಯಿಂದ ತಪ್ಪಿಸಿಕೊಂಡು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಸ್ವಾಮಿ ಸತ್ಯದ ಸುವಾರ್ತೆಯನ್ನು ಅಂಗೀಕಾರ ಮಾಡಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ನಮ್ಮ ದೇಶದ ನಾಯಕತ್ವವನ್ನು ನಿನ್ನಷ್ಟು ಒಪ್ಪಿಸ್ತೇನೆ ಸ್ವಾಮಿ. ಉತ್ತಮವಾದಂತಹ ನಾಯಕತ್ವವನ್ನು ಹೊಂದುವಂತ ಫಲಿತಾಂಶವು ಸ್ವಾಮಿ ಜೂನ್ 4ನೇ ತಾರೀಕು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಸಿಗುವಂತೆ ಕಾರ್ಯ ಮಾಡು. ಉತ್ತಮವಾದಂತ ನಾಯಕತ್ವವನ್ನು, ಉತ್ತಮವಾದಂತ ಆಡಳಿತವನ್ನು, ಉತ್ತಮವಾದಂತ ಸರ್ಕಾರವನ್ನು ನಿನ್ನ ಸೇವೆಗೆ ಸ್ವಾಮಿ ಅರ್ಹತೆಯನ್ನು, ಯೋಗ್ಯತೆಯನ್ನು, ಆಸಕ್ತಿಯನ್ನು ಹೊಂದಿರುವಂತ ಜವಾಬ್ದಾರಿಯುಳ್ಳ ನಾಯಕರನ್ನು ನೀವು ದಯಪಾಲಿಸಿಕೊಡಬೇಕೆಂದು ಬೇಡ್ತೇನೆ ಸ್ವಾಮಿ. ನಿನ್ನ ಕೃಪೆ ನಮ್ಮ ದೇಶದ ಮೇಲಿರ್ಲಿ, ನಮ್ಮ ದೇಶದ ಜನಗಳ ಮೇಲಿರ್ಲಿ, ನಮ್ಮ ಪ್ರತಿಯೊಬ್ಬ ದೇವರ ಮಕ್ಕಳ ಜೊತೆಯಲ್ಲಿ ಸ್ವಾಮಿ. ಪ್ರತಿಯೊಂದು ಕುಟುಂಬವನ್ನು ನೀನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ನಾಮದ ಘನತೆಗಾಗಿ ಸ್ವಾಮಿ. ಕರ್ತನೆ, ಮಳೆ ಬೆಳೆಗಾಗಿ ಸ್ತೋತ್ರ ಸ್ವಾಮಿ. ಸಮಾಧಾನದ ಸುಸ್ಥಿತಿಗಾಗಿ ಸ್ತೋತ್ರ ಸ್ವಾಮಿ. ಹೆಚ್ಚಿನ ರೀತಿಯಲ್ಲಿ ಭೂಮಿಯನ್ನ ಆಶೀರ್ವದಿಸು, ಜನರ ಜೀವಿತವನ್ನು ಆಶೀರ್ವದಿಸು. ಪ್ರತಿಯೊಬ್ಬ ಮಾನವನು ಯಾವ ಕಷ್ಟ, ಬಾಧೆ, ಸಂಕಟ, ಬಡತನ, ನೋವುಗಳಿಲ್ಲದೆ ಸ್ವಾಮಿ ಈ ಲೋಕದಲ್ಲಿಯೇ ನಿನ್ನ ರಾಜ್ಯವನ್ನ ಅನುಭವಿಸಿ, ನಿನ್ನ ರಾಜ್ಯವನ್ನ ಪ್ರೀತಿಸಿ, ನಿನ್ನ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಈ ಲೋಕದಲ್ಲಿ ನೀನು ಕೊಟ್ಟಂತ ಸಮಯವನ್ನ ನಿನ್ನ ಘನತೆಗಾಗಿ, ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನ ನಿನ್ನ ಕೃಪಾಸ್ಥಿತಿ ಒಪ್ಪಿಸುತ್ತಾ ನನ್ನನ್ನು, ಕುಟುಂಬ, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯಂದರನ್ನು ಮಾಡುವಂತ ಸೇವೆಯನ್ನು ಒಪ್ಪಿಸ್ತೇನೆ ಸ್ವಾಮಿ.
ನಮ್ಮನ್ನು ಆಶೀರ್ವದಿಸು, ಆತ್ಮನ ಬಾಳದಿಂದ ಅಭಿಷೇಕಿಸು, ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸುವ ಮಹಿಮೆ ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರಗಳು ನಿನಗಾಗಲಿ ಎಂದು ಮಾಡಿದ ಎಲ್ಲಾ ಮೇಲಿಗಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗುನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧದಿಂದ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ಭೂಮಿಯ ಮೇಲೆ ನಿನ್ನನ್ನು ನಂಬುವಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ನನ್ನೊಡನೆ ದೇವರ ಸೇವೆಯಲ್ಲಿ ಪಾಲು ಹೊಂದಿದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ದೇವರು ತನ್ನ ಬತ್ತಳಿಕೆಯಲ್ಲಿ ನಮ್ಮನ್ನು ಸೇರಿಸಲಿ. ನಮ್ಮ ಬಲವಾದ ಪ್ರಾರ್ಥನೆಗಳಿಂದ ಈ ಭೂಮಿ ಮೇಲೆ ದೇವರ ಯೋಜನೆ ಸಂಪೂರ್ಣವಾಗಲಿ, ಆತನ ಬರೋಣ ಬೇಗನೆ ಆಗಲಿ, ತನ್ನ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ಕೋಟಿ ಕೋಟಿ ಆತ್ಮಗಳು ಸಿದ್ಧವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ಕೋರುತ್ತಾ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ. Thank you, Pastor. Thank you, everybody. Good morning. Good evening, Annie. Thank you, Pastor. ಮೆಸೇಜ್ ಕೊಟ್ಟಿದ್ರಿ. ನಂಗೆ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ಅಟ್ಲೀಸ್ಟ್ ಜಾಯಿನ್ ಆಗ್ಲಿಲ್ಲ. ಅದೇ ಆಮೇಲೆ ಹೆಚ್ಚಾಗಿಬಿಡ್ತು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಮಿಸ್ಸಸ್ ಪರವಾಗಿಲ್ಲ, ಸಿಸ್ ಫೈನ್, ಸಿಸ್ ರಿಲ್ಯಾಕ್ಸಿಂಗ್. Thank you, Pastor. Thank you very much. Thank you.